ಓಕೆ. ಸೊ ಗುಡ್ ಮಾರ್ನಿಂಗ್. ನಿನ್ನೆ ನಾವು ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೇವೆ, ಇಂಟ್ರೊಡಕ್ಷನ್ ಕ್ಲಾಸ್. ಸೊ ನಾವು ಏನೇನು ಹೇಳ್ಕೊಂಡಿವಿ ಅಂತ ಹೇಳಿ ಜಸ್ಟ್ ಸ್ಮಾಲ್ ರಿವಿಷನ್ ಮಾಡೋಣ. ಓಕೆ, ಫಸ್ಟ್ ವೆಬ್ಸೈಟ್ ಅಂದ್ರೆ ಬೇಸಿಕ್ ವೆಬ್ಸೈಟ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನೋಡಿದ್ವಿ ನಾವು. ಅಂದ್ರೆ www.amazon.com, ಓಕೆ, www.flipkart.com, ಇದೆಲ್ಲ ಬೇಸಿಕ್ ವೆಬ್ಸೈಟ್ ಫಾರ್ಮ್ಯಾಟ್ಸ್ ಇದು. ಸೊ www ಡಾಟ್ ಅಂದ್ರೆ ಏನು, ಓಕೆ, .com ಅಂದ್ರೆ ಏನು, ದೇ ಆರ್ ಡೊಮೈನ್ ಎಕ್ಸ್ಟೆನ್ಷನ್ಸ್. ಡೊಮೈನ್ ಎಕ್ಸ್ಟೆನ್ಷನ್ಸ್ ಕ್ಯಾನ್ ಬಿ country specific like .in, and organization ಅಂದ್ರೆ .org, governmental organizations ಅಂದ್ರೆ .gov, ಇಂಥಮಾರೆಲ್ಲ ಇರುತ್ತೆ. This is the basic website format. ಆಮೇಲೆ ಡೊಮೈನ್ ಅಂದ್ರೆ ಏನು, ನೇಮ್ ಆಫ್ ದ ವೆಬ್ಸೈಟ್, ಅದು ನೋಡಿದ್ವಿ ನಾವು, ರೈಟ್? Okay, what else we saw yesterday? Domain ಆಯ್ತು, ಇನ್ನು ಹೋಸ್ಟಿಂಗ್, ರೈಟ್? ಯಾ, ಹೋಸ್ಟಿಂಗ್, ಡೊಮೈನ್ ಅಂಡ್ ಹೋಸ್ಟಿಂಗ್ ನೋಡಿದ್ವಿ. ಡೊಮೈನ್ ಎಲ್ಲಿಂದ ಪರ್ಚೇಸ್ ಮಾಡ್ಬೋದು ಅಂತ. You will have service providers for both these things. Service providers, ವೆಬ್ಸೈಟ್ಸ್ ನ ಸರ್ವಿಸ್ ಪ್ರೊವೈಡರ್ಸ್ ಅಂತ ಟರ್ಮಿನಾಲಜಿ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ godaddy.com. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ನಿನ್ನೆ ನಾವು ನೋಡಿದ್ದ ಇದು ಬೇಸಿಕ್, ವಿ ಲರ್ನ್ ಬೇಸಿಕ್ ವೆಬ್ಸೈಟ್ ಅಂಡ್ ಡೊಮೈನ್ ಹೋಸ್ಟಿಂಗ್ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ನೋಡಿದ್ವಿ. ಅಂಡ್ as a main point, ಡೊಮೈನ್ ಪರ್ಚೇಸ್ ಮಾಡುವಾಗ ನೇಮ್ ಆಫ್ ದ ವೆಬ್ಸೈಟ್ ಹ್ಯಾಸ್ ಟು ಬಿ ಸಿಂಪಲ್ ಅಂಡ್ ಆಸ್ ಪರ್ ಯೋರ್ ಥೀಮ್. ಅದೇ ನೀವು ಹೇಳಿದಂಗೆ ನಿನ್ನೆ ಪ್ರಾಪರ್ಟಿ ಮಾತ್ರ .com ನೋಡಿದ್ವಲ್ವಾ. ಪ್ರಾಪರ್ಟಿ ಅಂದ್ರೇನೆ ಆಲ್ಮೋಸ್ಟ್ ಜನಗಳಿಗೆ ಅರ್ಥ ಆಗುತ್ತೆ. ಆರ್ ಡಿಜಿಟಲ್ ನವೀನ್ .com ಅಂದ್ರೆ ಸಮಥಿಂಗ್ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಪೀಪಲ್ ವಿಲ್ ಬಿ ಏಬಲ್ ಟು ನೋ. ಹೋಸ್ಟಿಂಗ್ ಪ್ಲಾನ್ಸ್ ಕೂಡ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಇಟ್, ಲಾಂಗ್ ಟರ್ಮ್ ಹೋಸ್ಟಿಂಗ್ ಪ್ಲಾನ್ಸ್ ತಗೊಳ್ಳಿ. ಲಾಂಗ್ ಟರ್ಮ್ ಹೋಸ್ಟಿಂಗ್ ಪ್ಲಾನ್ಸ್ ತಗೊಂಡ್ರೆ ನಿಮ್ಗೆ ರೇಟ್ ಕೂಡ ಸ್ವಲ್ಪ ಕಡಿಮೆ ಬೀಳುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ದಿಸ್. ಇದು ನಾವು ನಿನ್ನೆ ನೋಡಿದ್ದು ಬೇಸಿಕ್. ಸೊ ಇವತ್ತು ನಾವು ಮೇನ್ ಬಂದು ವೆಬ್ಸೈಟ್ ಡಿಸೈನಿಂಗ್ ನೋಡೋಣ. ಸೊ ನೀವು ನಮ್ ಕೋರ್ಸ್ ಅಲ್ಲಿ ಜಾಯಿನ್ ಆಗಿದ್ರೆ ಅದಕ್ಕೆ ವಿ ವಿಲ್ ಬಿ ಪ್ರೊವೈಡಿಂಗ್ ಯು ಡೊಮೈನ್ ಅಂಡ್ ಹೋಸ್ಟಿಂಗ್. ಈ 2 months ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ಕೆ, ಒಂದು ಪ್ರಾಪರ್ ವೆಬ್ಸೈಟ್ ಡೆವಲಪ್ ಮಾಡಕ್ಕೆ ಹೇಗ್ ಮಾಡ್ಬೇಕು ಅಂತ ನಾವು ಹೇಳಿದ್ದೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾವು ವಿ ವಿಲ್ ಗಿವ್ ಯು ಡೊಮೈನ್ ವೆಬ್ಸೈಟ್, ಡೊಮೈನ್ ಅಂಡ್ ಹೋಸ್ಟಿಂಗ್ ಕೂಡ ನಾವೇ ನಿಮ್ಗೆ ಕೊಡ್ತಾ ಇದೀವಿ, ರೈಟ್? ಓಕೆ, ಸೊ ನಾನ್ ಬೇಸಿಕ್ గా ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬಿಡ್ತೀನಿ. ಸೊ ಐ ವಿಲ್ ಶೋ ಯು ಹೌ. ಇವಾಗ ನಾವು ಡೊಮೈನ್ ಅಂಡ್ ಹೋಸ್ಟಿಂಗ್ ಪರ್ಚೇಸ್ ಮಾಡ್ತೀವಲ್ವಾ, ಮಾಡ್ಮೇಲೆ ಯೋರ್ ವೆಬ್ಸೈಟ್ ಇಸ್ ರೆಡಿ ನೌ. ಫಾರ್ ಎಕ್ಸಾಂಪಲ್ kaivalya.techcourses.com ಅಂತ ಸಿಂಪಲ್ ವೆಬ್ಸೈಟ್ ಓಪನ್ ಮಾಡಿದ್ನಿ. ಓಕೆ, ಸೊ ಇದು ಸ್ಟಾರ್ಟಿಂಗ್ ಹೀಗೆ ಕಾಣಿಸುತ್ತೆ ನಿಮ್ ವೆಬ್ಸೈಟ್. ಬಿಫೋರ್ you do anything, ಹೀಗೆ ಕಾಣಿಸುತ್ತೆ ಸಿಂಪಲ್. So we are going to teach you a WordPress website. WordPress ಯಾಕೆ ಅಂತ ಅಂದ್ರೆ, WordPress ಇರುತ್ತೆ, ಫಾರ್ ಎಕ್ಸಾಂಪಲ್ wix.com ಅಂತ ಇರುತ್ತೆ. ಅಂಡ್ ವಾಟ್ ಎಲ್ಸ್, ಸ್ಕ್ವೇರ್ ಓಕೆ, ಇದೆಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡೋ ಪ್ಲಾಟ್ಫಾರ್ಮ್ಸ್ ಇವೆಲ್ಲ. ಸೊ ಯು ಕ್ಯಾನ್ ಕ್ರಿಯೇಟ್ ಇಟ್. ವರ್ಡ್ ಪ್ರೆಸ್ ಯಾಕೆ ಅಂತಂದ್ರೆ, ವರ್ಡ್ ಪ್ರೆಸ್ ತುಂಬಾ ಕಸ್ಟಮೈಸೇಷನ್ ಇರುತ್ತೆ. ಅಂದ್ರೆ ನಿಮ್ಗೆ ಹೇಗೆ ಬರ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಐ ಶೋ ಯು. ಫಾರ್ ಎಕ್ಸಾಂಪಲ್ ಇಲ್ಲಿ ರೈಟ್ ಸೈಡ್ ಸ್ಯಾಂಪಲ್ ಪೇಜ್ ಕಾಣಿಸ್ತದಲ್ವಾ, ಆ ಸ್ಯಾಂಪಲ್ ಪೇಜ್ ಕೆಳಗಡೆ ಬೇಕಾದ್ರೆ ಕೆಳಗಡೆ ಮಾಡ್ಕೋಬಹುದು. ಯು ಕ್ಯಾನ್ ಮೇಕ್ ಲಾಟ್ ಆಫ್ ಚೇಂಜಸ್. ನೀವೇ ಚೇಂಜಸ್ ಮಾಡ್ಕೊಂಬೋ ಆಪ್ಷನ್ಸ್ ತುಂಬಾ ಕೊಡ್ತಾರೆ. ಓಕೆ, ಸೊ wix.com ಇದರಲ್ಲಿ ಏನಂದ್ರೆ ಪ್ಲಸ್ ಪಾಯಿಂಟ್, ಆಪ್ಷನ್ಸ್ ನಿಮ್ಗೆ ಚೆನ್ನಾಗಿರ್ತದೆ. ಅಂದ್ರೆ ಸ್ವಲ್ಪ ಯೂಸರ್ ಫ್ರೆಂಡ್ಲಿಯ, ಕಲರ್ಫುಲ್ ವೆಬ್ಸೈಟ್ಸ್ ಇರುತ್ತೆ, ಟ್ರೂ. ಬಟ್ ಏನಂದ್ರೆ ಕಸ್ಟಮೈಸೇಷನ್ ವರ್ಡ್ ಪ್ರೆಸ್ ತರ ಅಷ್ಟು ಕಸ್ಟಮೈಸೇಷನ್ ಇರಲ್ಲ. ಮೋಸ್ಟ್ಲಿ ಅವರೇ ಎಲ್ಲ ಕೊಟ್ಬಿಡ್ತಾರೆ, ಕಸ್ಟಮೈಸೇಷನ್ ಮಾಡ್ಲಿಕ್ಕೆ ಮುಂಚೆನೆ ಕೊಟ್ಬಿಡ್ತಾರೆ. ಬಟ್ ಏನಂದ್ರೆ ವರ್ಡ್ ಪ್ರೆಸ್ ಲಿ ತುಂಬಾ ಪ್ಲಗಿನ್ಸ್ ಇರುತ್ತೆ. ಓಕೆ, ಫ್ರೀ ಪ್ಲಗಿನ್ಸ್ ತುಂಬಾ ಇರುತ್ತೆ. ಯು ಕ್ಯಾನ್, ಅಂದ್ರೆ ಆಲ್ಮೋಸ್ಟ್ ಐ ಟೆಲ್ ಯು, ಥೀಮ್ಸ್ ಇರುತ್ತಲ್ವಾ, ನಾವು ವೆಬ್ಸೈಟ್ ಗೆ ಥೀಮ್ ಸೆಲೆಕ್ಟ್ ಮಾಡ್ತೀವಿ, ಅದು ಆಲ್ಮೋಸ್ಟ್ more than 10K ಇರುತ್ತೆ. ಅಂಡ್ ಪ್ಲಗಿನ್ಸ್ ಅಂದ್ರೆ ಐ ಥಿಂಕ್ more than 50K. ಅಂದ್ರೆ 50K ಪ್ಲಗಿನ್ಸ್ ಇದೆ ಅಂದ್ರೆ ನೀವು
ಇಷ್ಟು ಫೀಚರ್ಸ್, ಇಷ್ಟೊಂದು ಹೊಸ ಫೀಚರ್ಸ್ ಎಲ್ಲ ಆಡ್ ಮಾಡ್ಬೋದು. ದಟ್ಸ್ ದ ಥಿಂಗ್. ಸೊ ನೀವು ಅದು ಅಬ್ಸರ್ವ್ ಮಾಡ್ಕೊಂಡು ವರ್ಡ್ ಪ್ರೆಸ್ ನಾಗೆ ತಗೊಬಹುದು. ಸೊ ವರ್ಡ್ ಪ್ರೆಸ್ ಇಸ್ ದ ಅಂಡ್ ಬಿಗಿನರ್ಸ್ ಗೆ ಹೇಳ್ಸ್ಕೊಳ್ಳಕ್ಕೆ ವರ್ಡ್ ಪ್ರೆಸ್ ಇಸ್ ದ ವೆರಿ ಬೇಸಿಕ್ ಅಂಡ್ ಸಿಂಪಲ್ ಸೈಟ್. ಸೊ ನೀವು ಹೇಳ್ಸ್ಕೊಡ್ಬೋದು ಈಸಿಯಾ, ಬಿಕಾಸ್ ನಿಮ್ಗೆ ಆಸ್ ಐ ಟೋಲ್ಡ್ ಕಸ್ಟಮೈಸೇಷನ್ ಇರುತ್ತೆ. ಅದಕ್ಕೆ ಇನಿಷಿಯಲ್ ಸ್ಟೇಜಸ್ಲಿ ವರ್ಡ್ ಪ್ರೆಸ್ ನ ಸ್ಟಾರ್ಟ್ ಮಾಡಿ ದೆನ್ ಇವೆಲ್ಲ ನಿಮ್ಗೆ ಅರ್ಥ ಆಗೋದು ತುಂಬಾ ಈಸಿ ಆಗತ್ತೆ. ಐ ಮೀನ್ ಈಸಿ ಅರ್ಥ ಮಾಡ್ಕೋಬಹುದು ಇವೆಲ್ಲ, ರೈಟ್? ಸೊ ಲೆಟ್ಸ್ ಗೋ ವಿತ್ ವರ್ಡ್ ಪ್ರೆಸ್ ಸೈಟ್. ವರ್ಡ್ ಪ್ರೆಸ್ ಅಲ್ಲಿ ಕ್ರಿಯೇಟ್ ಮಾಡಿದ ತಕ್ಷಣ ನಾವು ಮೆನು ಏನ್ ಕ್ರಿಯೇಟ್ ಮಾಡಿಲ್ಲ. ಸೊ ಇದು ಹೀಗೆ ಸ್ಯಾಂಪಲ್ ಆಗಿ ಕಾಣಿಸುತ್ತೆ. ಸೊ ನೀವು ಲಾಗಿನ್ ಆಗ್ಬೇಕು ಅಂದ್ರೆ ಇವಾಗ ನಿಮ್ ಡ್ಯಾಶ್ ಬೋರ್ಡ್ ಅಂತ, ಡ್ಯಾಶ್ ಬೋರ್ಡ್ ನಲ್ಲಿ ಅಂದ್ರೆ ನಿಮ್ಮ ಅಡ್ಮಿನ್ ಪೇಜ್ ತರ ನೀವು ಇವೆಲ್ಲ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಆ ಬ್ಯಾಕ್ ಎಂಡ್ ಹ್ಯಾಗ್ ಮಾಡ್ಬೇಕಂದ್ರೆ ನಿಮ್ಗೆ ಯಾವ ವೆಬ್ಸೈಟ್ ನಾನು ಇವಾಗ ನಿಮ್ಗೆ ಕೊಟ್ಟಿದ್ನು, ಫಾರ್ ಎಕ್ಸಾಂಪಲ್ ನಂದು kaivalya.courses.com ಹೀಗಿದೆ ಅಲ್ವಾ, /wp-admin ನೀವ್ ಬೇಕಾದ್ರೆ ಬರ್ಕೊಳ್ಳಿ. ಓಕೆ, ಜಸ್ಟ್ ನೀವ್ ಹ್ಯಾಂಗ್ ಬರ್ಕೊಂತೀರಂದ್ರೆ ಫಾರ್ಮ್ಯಾಟ್, ಆಮೇಲೆ ನಿಮ್ ವೆಬ್ಸೈಟ್ ಕೊಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ವೆಬ್ಸೈಟ್ ನೇಮ್ ಓಕೆ .com/wp- ಓಕೆ ಹೈಫನ್ ಬಂದು ಅದೇ ಕೀಬೋರ್ಡ್ ಪಕ್ಕಗೆ ಇರ್ತಲ್ವಾ, ಡೋಂಟ್ ಫರ್ಗೆಟ್ ದಟ್ -admin. ಮತ್ತು ಅಂಡರ್ಸ್ಕೋರ್ ಮಾಡಬೇಡಿ, ಶಿಫ್ಟ್ ಹಾಕಿ ಅದನ್ನ ಕ್ಲಿಕ್ ಮಾಡಿ ಹೀಗೆ ಬರುತ್ತೆ, ಹೀಗಲ್ಲ, ಜಸ್ಟ್ ಮೈನಸ್ ಬೇಕು. ಓಕೆ /wp-admin ಇದು ನೋಟ್ ಮಾಡ್ಕೊಳ್ರಿ. ಓಕೆ ನೋಟ್ ಮಾಡ್ಕೊಂಡ್ರೆ ಅಂತ ಅನ್ಕೊಂತ ಇದ್ದೀನಿ. ನಿಂಗೆ ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಯು ಕ್ಯಾನ್ ರೈಟ್ ಇಟ್ ಅಗೇನ್. ಅಲ್ಲ ಐ ಟೆಲ್ ಯು. /wp-admin ಬಂದ ತಕ್ಷಣ ಎಂಟರ್. ನಾನು ಆಲ್ರೆಡಿ ಲಾಗಿನ್ ಆಗ್ಬಿಟ್ಟಿನಿ, ಸೊ ಮೋಸ್ಟ್ಲಿ ನನ್ನ ಕೇಳಲ್ಲ. ಎಂಟರ್ ಅಂದ್ರೆ ಎಂಟರ್ ಆದ ತಕ್ಷಣ ಆಕ್ಚುಲಿ ID ಪಾಸ್ವರ್ಡ್ ಕೇಳತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ನ ಅದಕ್ಕೆ ಕೇಳಿಲ್ಲ, ರೈಟ್? ಸೊ ಇದು ಹೀಗೆ ಕಾಣಿಸುತ್ತೆ ನಿಮ್ಮ ಡ್ಯಾಶ್ ಬೋರ್ಡ್. ಸೊ ನೀವು ಜನರಲ್ ಏನ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೇಕು. ಪ್ರೊಫೈಲ್ ಸೆಟ್ಟಿಂಗ್ಸ್ ಇಫ್ ಯು ವಾಂಟ್ ಟು ಚೇಂಜ್, ನೀವು ಮೇಲೆ ರೈಟ್ ಸೈಡ್, ಐ ವಿಲ್ ಶೋ ಯು ಅಗೇನ್, ಸಾರಿ, ಮೇಲೆ ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ನೋಡಿ ಅಡ್ಮಿನ್ ಕೆಳಗೆ ಎಡಿಟ್ ಪ್ರೊಫೈಲ್ ಅಂಡ್ ಲಾಗ್ಔಟ್ ಇದೆ. ಜಸ್ಟ್ ಕ್ಲಿಕ್ ಆನ್ ದಟ್. ರೈಟ್ ಪೇಜ್ ಬಂದ್ಬಿಟ್ರಿಯಾ? ಸೊ ಇಲ್ಲಿ ನೀವು ಬೇಸಿಕ್ ಅಡ್ಮಿನ್ ಕಲರ್ ಆಗಲಿ ಅಂದ್ರೆ ವೆಬ್ಸೈಟ್ ಇರೋ ಕಲರ್ ಕಾಂಬಿನೇಷನ್ಸ್ ಇದಲ್ವಾ, ಈ ಕಲರ್ ಕಾಂಬಿನೇಷನ್ಸ್ ಎಲ್ಲ ಯು ಕ್ಯಾನ್ ಚೇಂಜ್ ಇಟ್. ಇದು ನೀವು ಯೂಸ್ ಮಾಡ್ಕೋಬಹುದು. ಓಕೆ ಇವೆಲ್ಲ ಸಿಂಪಲ್ ಬಟ್ ಸ್ಟಿಲ್ ಸ್ವಲ್ಪ ಜನ ಪರ್ಟಿಕ್ಯುಲರ್ ಅದಕ್ಕೆ ಚೂಸ್ ಮಾಡ್ಕೋಬಹುದು. ಅಂಡ್ ನಂದು ಇಲ್ಲಿ ಅಡ್ಮಿನ್ ಎಂತ ಇದೆ, ನೇಮ್, ಡಿಸ್ಪ್ಲೇ ನೇಮ್, ಅಡ್ಮಿನ್ ಚೇಂಜ್ ಮಾಡ್ಕೋಬಹುದು, ಡಿಸ್ಪ್ಲೇ ನೇಮ್ ಚೇಂಜ್ ಮಾಡ್ಕೋಬಹುದು, ನಿಕ್ ನೇಮ್ ಸಮಥಿಂಗ್ ಯು ಕ್ಯಾನ್ ಚೂಸ್ ವಾಟ್ ಎವರ್ ಇಟ್ ಇಸ್. ಇದೆಲ್ಲ ಸಿಂಪಲ್, ಜಸ್ಟ್ ನಿಮ್ಗೆ ಡ್ಯಾಶ್ ಬೋರ್ಡ್ ನಲ್ಲಿ ಸ್ವಲ್ಪ ಕಾಣಿಸಕ್ಕೆ ಮಾಡ್ಕೋಬಹುದು. ಇದು ವೆಬ್ಸೈಟ್ URL ಅವರೇ ಕೊಟ್ಟಾರೆ. ಇನ್ ಕೇಸ್ ಯು ವಾಂಟ್ ಟು ರೈಟ್ ಎನಿಥಿಂಗ್ ಅಂದ್ರೆ ನಿಮ್ ಬಗ್ಗೆ ಸ್ವಲ್ಪ ಬರಿಬೇಕು ಅಂತಂದ್ರೆ ಇದು ಕೂಡ ಇಲ್ಲಿ ನೀವು ಇಂಟ್ರೊಡಕ್ಷನ್ ಬರಿಬಹುದು. ಇಲ್ಲಿ ಪ್ರೊಫೈಲ್ ಪಿಕ್ಚರ್, ಯು ಕ್ಯಾನ್ ಆಡ್ ಯುವರ್ ಪ್ರೊಫೈಲ್ ಪಿಕ್ಚರ್ ಈಗ. ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು, ರೈಟ್? ಅಷ್ಟೇ. ಆದ್ಮೇಲೆ ಅಪ್ಡೇಟ್ ಪ್ರೊಫೈಲ್, ಇನ್ನೇನನ್ನ ನೀವು ಮಾಡ್ಕೋಬೇಕಂದ್ರೆ. ಸೊ ಇದು ಫಸ್ಟ್ ವಾಟ್ ಎವರ್ ಇಟ್ ಇಸ್ ನಾನು ಹೇಳಿದ್ದೆಲ್ಲ ಜಸ್ಟ್ ನೋಟ್ ಇಟ್ ಡೌನ್. ನಾನು ಸ್ವಲ್ಪ ಸ್ಲೋವಾನೇ ಹೇಳ್ತೀನಿ. ಸೊ ವೆಬ್ಸೈಟ್ /wp-admin ಇದು ನೀವು ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ನಿಮ್ಗೆ ID ಪಾಸ್ವರ್ಡ್ ಕೇಳುತ್ತೆ. ID ಪಾಸ್ವರ್ಡ್ ಕೊಟ್ಟು ಎಂಟರ್ ಮಾಡಿದ್ರೆ ಇದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಓಪನ್ ಆದ್ಮೇಲೆ ಬೇಸಿಕ್ ಥಿಂಗ್ ಇಸ್ ಪ್ರೊಫೈಲ್ ಸೆಟ್ಟಿಂಗ್ ಏನೋ ಚೇಂಜ್ ಮಾಡ್ಕೊಬೇಕಂದ್ರೆ ರೈಟ್ ಸೈಡ್ ಕಾರ್ನರ್ಲಿ ಎಡಿಟ್ ಮೈ ಪ್ರೊಫೈಲ್ ಅಂತ ಇರುತ್ತೆ. ಓಕೆ ಫಸ್ಟ್ ಥಿಂಗ್ ಇದು ಎಡಿಟ್ ಪ್ರೊಫೈಲ್ ಮಾಡ್ಬಿಟ್ಟು ಯು ಕ್ಯಾನ್ ಮೇಕ್ ವಾಟ್ ಎವರ್ ಚೇಂಜಸ್ ಅಂಡ್ ಡೂ ಇಟ್. ಓಕೆ ನೆಕ್ಸ್ಟ್ ವೆಬ್ಸೈಟ್ಸ್ 3 ಟೈಪ್ಸ್ ಇರುತ್ತೆ. ಒಂದೇನಂದ್ರೆ ಸ್ಟ್ಯಾಟಿಕ್, ಇನ್ನೊಂದು ಡೈನಮಿಕ್,
ಇನ್ನೊಂದು ಕಮರ್ಷಿಯಲ್. ಸೊ ವೆಬ್ಸೈಟ್ಸ್, ಕಮರ್ಷಿಯಲ್ ವೆಬ್ಸೈಟ್ ಎಕ್ಸಾಂಪಲ್ ಬಂದು ಇ-ಕಾಮರ್ಸ್ ವೆಬ್ಸೈಟ್ಸ್ ಲೈಕ್ ಅಮೆಝಾನ್ ಇವೆಲ್ಲ. ಓಕೆ, ಕಮರ್ಷಿಯಲ್ ವೆಬ್ಸೈಟ್ಸ್. ಸ್ಟ್ಯಾಟಿಕ್ ವೆಬ್ಸೈಟ್ಸ್ ಅಂದ್ರೆ ಏನಂದ್ರೆ ಆ ಇನ್ಫಾರ್ಮೇಶನ್ ಏನಂದ್ರೆ ಇದು ದಟ್ ರಿಮೈನ್ಸ್ ಅನ್ಚೇಂಜ್ಡ್. ಓಕೆ, ಅಸಲ್ ಇನ್ಫಾರ್ಮೇಶನ್ ಏನ್ ಚೇಂಜ್ ಆಗಲ್ಲ. ಡೈನಮಿಕ್ ವೆಬ್ಸೈಟ್ಸ್ ಅಂದ್ರೆ ಎಕ್ಸಾಂಪಲ್ ಈಸ್ ವರ್ಡ್ ಪ್ರೆಸ್. ವರ್ಡ್ ಪ್ರೆಸ್ ಡೈನಮಿಕ್ ವೆಬ್ಸೈಟ್ಸ್ ಅಂದ್ರೆ ಹೇಗಂದ್ರೆ ನೀವು ಆರ್ಟಿಕಲ್ಸ್ ಬರ್ದಿರಲ್ವಾ, ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಆರ್ಟಿಕಲ್ ಬರ್ದ್ರಿ, ನಾಳೆ ಒಂದು ಟಾಪಿಕ್ ಬಗ್ಗೆ ನೀವೇನೋ ಬರ್ದ್ರಿ, ನಾಳಿನ ಟಾಪಿಕ್ ವಿಲ್ ಬಿ ಕಮಿಂಗ್ ಆನ್ ಟಾಪ್, ಸಾರಿ ಇವತ್ತಿನ ಟಾಪಿಕ್ ವಿಲ್ ಬಿ ಕಮಿಂಗ್ ಆನ್ ಟಾಪ್ ಅಂದ್ರೆ ನ್ಯೂ ಪೋಸ್ಟ್ಸ್ ವಿಲ್ ಬಿ ಆನ್ ಟಾಪ್. ಓಕೆ, ಡೈನಮಿಕ್ ವೆಬ್ಸೈಟ್ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ವೆಬ್ಸೈಟ್ ನಲ್ಲಿ. ಡೈನಮಿಕ್ ವೆಬ್ಸೈಟ್ಸ್, ವರ್ಡ್ ಪ್ರೆಸ್ ವೆಬ್ಸೈಟ್ ಎಲ್ಲ ಇದು ಇದ್ರೆ ದಟ್ ಸ್ವಲ್ಪ ನಿಮ್ಗೆ ನ್ಯೂ ಆಬ್ವಿಯಸ್ಲಿ ಅಲ್ವಾ, ನೀವು ನ್ಯೂಸ್ ಫಾರ್ ಎಕ್ಸಾಂಪಲ್ ನಿಮ್ದು ನ್ಯೂಸ್ ವೆಬ್ಸೈಟ್ ಇದೆ. ನ್ಯೂಸ್ ವೆಬ್ಸೈಟ್ ಇದ್ದಾಗ ನಿನ್ನೆ ಒಂದು ಟಾಪಿಕ್ ಬರ್ತೀರಿ, ಇವತ್ತಿನ ಟಾಪಿಕ್ ಬರ್ತೀರಿ. ಯು ವಾಂಟ್ ಪೀಪಲ್ ಟು ಸಿ ನ್ಯೂ ಟಾಪಿಕ್ಸ್ ಫರ್ ನ್ಯೂ ಪೋಸ್ಟ್. ಇವತ್ತಿನ ನ್ಯೂಸ್ ನೋಡ್ಬೇಕು ಅನ್ಕೊಂತಾರೆ, ಸೊ ಅದು ಟಾಪ್ ನಲ್ಲಿ ಬರುತ್ತೆ ವಿತ್ ದ ವರ್ಡ್ ಪ್ರೆಸ್ ವೆಬ್ಸೈಟ್ ಬಿಕಾಸ್ ದೇ ಆರ್ ಡೈನಮಿಕ್, ರೈಟ್? ಅದು ಜಸ್ಟ್ ನೋಟ್ ಮಾಡ್ಕೊಳ್ರಿ. Websites are 3 types: static, dynamic, and commercial. And WordPress is a dynamic website. That means new posts will be on top. It will be showing on top. Right. Next nodana. Next ನೀವು ಹೆಡ್ಡಿಂಗ್ ಇಟ್ಕೊಳ್ಳಿ. ಅಂದ್ರೆ ಜಸ್ಟ್ ಇನ್ ಕೇಸ್ ನೀವು ರನ್ನಿಂಗ್ ನೋಟ್ಸ್ ಮಾಡ್ಕೊಂತ ಇದ್ರು ಜಸ್ಟ್ ಹೆಡ್ಡಿಂಗ್ ಇಟ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇಲ್ಲ. ಸೆಟಪ್ ಪರ್ಮಾ ಲಿಂಕ್. ಪರ್ಮಾ ಲಿಂಕ್ ಹೇಗೆ ಸೆಟಪ್ ಮಾಡ್ಕೋಬೇಕು ಅಂಬೋದು ಪರ್ಮಾ ಲಿಂಕ್ ಅಂದ್ರೆ ಐ ವಿಲ್ ಟೆಲ್ ಯು. ರೈಟ್, ಫಸ್ಟ್ ನಾವು ಸೆಟ್ಟಿಂಗ್ಸ್ ಹೋಗ್ಬೇಕು. ಜಸ್ಟ್ ಇದೇನಂದ್ರೆ ವರ್ಡ್ ಪ್ರೆಸ್ ನಲ್ಲಿ ಲೆಫ್ಟ್ ಸೈಡ್ ನೋಡಿದ್ರೆ ಇಷ್ಟೊಂದು ಆಪ್ಷನ್ಸ್ ಇರುತ್ತೆ. ಎಲ್ಲ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿ, ಬಿಕಾಸ್ ಇವಾಗ ನಾವು ಈ ಆಪ್ಷನ್ಸ್ ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್. ಬಟ್ ಇವಾಗ ನೋಡಿದ್ರೆ ಅಪ್ಡೇಟ್ಸ್ ಆಗ್ತದೆ. ಪ್ಲಗಿನ್ಸ್ ಅಂತ ಬರ್ದಿದಲ್ವಾ, ಹೊಸ ಪ್ಲಗಿನ್ಸ್ ಬಂದಿರ್ಬೋದು, ಇಲ್ಲಾಂಗಿದ್ರೆ ಆಲ್ರೆಡಿ ಇದ್ದ ಪ್ಲಗಿನ್ಸ್ ಗೆ ಅಪ್ಡೇಟ್ ಆಗಿರ್ಬೋದು. ನಮ್ಗೆ ಬರ್ತಲ್ವಾ ಪ್ಲೇ ಸ್ಟೋರ್ ನಲ್ಲಿ ವಾಟ್ಸ್ಆಪ್ ಅಪ್ಡೇಟ್, ಇನ್ಸ್ಟಾಗ್ರಾಮ್ ಅಪ್ಡೇಟ್ಸ್ ಅಂತ, ಆ ತರನೇ ಆಗ್ತದೆ. ಇವಾಗ ಕೂಡ ನಾವು ಓಪನ್ ಮಾಡಿದ್ರೆ ಇಷ್ಟೊಂದು ದಿನ ಕೆಲಸ ಮಾಡಿ ನಾವು ವೆಬ್ಸೈಟ್ಸ್ ನಲ್ಲಿ ಕೆಲಸ ಮಾಡಿದ್ರೆ ಸ್ಟಿಲ್ ನಮ್ಗೆ ಇನ್ನೂ ಹೊಸ ಹೊಸ ಫೀಚರ್ಸ್ ಕಾಣಿಸುತ್ತೆ. ಅರೆ ಇದು ನೋಡಿಲ್ವಾ, ಅದು ನೋಡಿಲ್ವಾ ನಾವು ಅಂತ, ಅಷ್ಟೊಂದು ಆಪ್ಷನ್ಸ್ ಇರುತ್ತೆ. ಸೊ ಜಸ್ಟ್ ಕೀಪ್ ಎಕ್ಸ್ಪ್ಲೋರಿಂಗ್ ಅ ಲಾಟ್. ತುಂಬಾ ಮಾಡ್ಬೋದು ಚೇಂಜಸ್ ನೀವು ವೆಬ್ಸೈಟ್ ನಲ್ಲಿ. ಓಕೆ, ಬಿಕಾಸ್ ನಮ್ದು ನಾವು ಹೇಳಿದ ಈ ODMT ವೆಬ್ಸೈಟ್ ಕೂಡ ವರ್ಡ್ ಪ್ರೆಸ್ ವೆಬ್ಸೈಟ್. ಸೊ ಬೇಸಿಕ್ ಥಿಂಗ್ ಇಸ್ ಇನಫ್. ನಮ್ಗೆ ಇಷ್ಟೊಂದು ವೆಬ್ಸೈಟ್ಸ್ ಇದ್ರೆ ಸಾಕು. ಇಷ್ಟು ಕಲರ್ಫುಲ್ ಇದೆ, ಇಷ್ಟು ತರ. ಐ ಮೀನ್ ಇವಾಗ ನಾನ್ ತೋರಿಸಿದ ವೆಬ್ಸೈಟ್ ಇದಲ್ವಾ ನಿಮ್ಗೆ, kaivalya.techcourses.com, ಅದು ಎಷ್ಟು ಸಿಂಪಲ್ ಇದೆ. ಅದನ್ನಲ್ಲಿ ಹೀಗೆ ಪ್ಲಗಿನ್ಸ್ ಎಲ್ಲ ಯೂಸ್ ಮಾಡ್ರೆ ಹೀಗೆ ಕಾಣಿಸುತ್ತೆ. ಸೊ ಇಷ್ಟಕ್ ಮುಂಚೆ ಏನ್ ಬೇಕು ನಮ್ಗೆ? ವರ್ಡ್ ಪ್ರೆಸ್ ಇಸ್ ಅಫೋರ್ಡಬಲ್ ಅಂಡ್ ಇಷ್ಟೊಂದು ಫೀಚರ್ಸ್ ನೀವು ಮಾಡ್ಬೋದು ಅಂದ್ರೆ ಅಷ್ಟಕ್ ಮುಂಚೆ ಏನ್ ಬೇಕು, ರೈಟ್? ಹಾಗೆ. ಓಕೆ, ಲೆಟ್ಸ್ ಗೋ ಟು ಪರ್ಮಾ ಲಿಂಕ್. ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಹುಡುಕಿದ್ಮೇಲೆ ಇಲ್ಲಿ ಪರ್ಮಾ ಲಿಂಕ್. ಓಕೆ, ಸೆಟ್ಟಿಂಗ್ ಅಪ್ ಪರ್ಮಾ ಲಿಂಕ್ ಫಸ್ಟ್ ಸೆಟ್ಟಿಂಗ್ಸ್ ಗೆ ಹೋಗ್ಬೇಕು. ಸೆಟ್ಟಿಂಗ್ಸ್ ಆದ್ಮೇಲೆ ಪರ್ಮಾ ಲಿಂಕ್ ಅಂತ ಕ್ಲಿಕ್ ಮಾಡ್ಬೇಕು. ಇದು ಏನಂದ್ರೆ ಇಟ್ಸ್ ಜಸ್ಟ್ ಟು ಶೋ ಯು ನಿಮ್ಮ ಇವಾಗ URL ಫಾರ್ಮ್ಯಾಟ್ ಇರುತ್ತಲ್ವಾ, ಐ ವಿಲ್ ಶೋ ಯು. ವೆಬ್ಸೈಟ್ ಓಪನ್ ಮಾಡಿದ್ವಿ, URL ನೋಡಿ, ಫಾರ್ಮ್ಯಾಟ್ ಸಿಂಪಲ್ ಆಗಿ ಇರಬೇಕು, ಕ್ಲಮ್ಸಿ ಇರಬಾರ್ದು. ಅಂದ್ರೆ kaivalya.techcourses.com / post name / date. ಫಾರ್ ಎಕ್ಸಾಂಪಲ್ ಇದು ನೋಡಿ ಎಷ್ಟು ಕನ್ಫ್ಯೂಷನ್ ಇರುತ್ತೆ. kaivalya.techcourses.com ಮಂತ್ ಅಂಡ್ ನೇಮ್, ಇಲ್ಲಿ ಅವ್ರು ತೋರಿಸಿದಾಗೆ ಮಂತ್, ನೇಮ್, ಆಮೇಲೆ ಸ್ಯಾಂಪಲ್ ಪೋಸ್ಟ್. ನಮ್ಗೆ ಬೇಕಾಗಿಲ್ಲ ಆಬ್ವಿಯಸ್ಲಿ, ರೈಟ್? ನಿಮ್ಗೆ ಮಂತ್ ಅಂಡ್ ಡೇಟ್ ಐ ಮೀನ್ ನೋಡ್ ತಕ್ಷಣ ಎಲ್ಲರಿಗೆ ಸ್ವಲ್ಪ ಸಿಂಪಲ್ ಆಗಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ ವೆಬ್ಸೈಟ್ ಮೇನ್ ಪೇಜೇ ಅಲ್ಲಂಗೆ ಸ್ವಲ್ಪ ಜನ ಬಂದು ಯಾವ್ದು ಬೇರೆ ಅಬೌಟ್ ಅಸ್, ಕಾಂಟ್ಯಾಕ್ಟ್ ಇರುತ್ತಲ್ವಾ, ನಾನು ಹೇಳ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿರ ಅನ್ಕೋಮೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಲಾಗ್ ಮೇಲೆ ಕ್ಲಿಕ್ ಮಾಡಿರು. ಸೊ ಅವ್ರು ಏನಂದ್ರೆ ಮೇಲೆ ODMT.in ಆಕ್ಚುಲ, ಬಟ್ ಬ್ಲಾಗ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ODMT /blog ಅಷ್ಟೇ,
ಅವರು ಡೈರೆಕ್ಟ್ ನಿಮ್ ಪೇಜ್ ಬರಕ್ಕೆ ಅವ್ರಿಗೆ ಯೋಚನೆ ಇದ್ರೆ ಸ್ಲಾಶ್ ಬ್ಲಾಗ್, ಓಕೆ ಅವ್ರದ್ದು ಹೀಗೆ ಸಿಂಪಲ್ ಆಗಿರುತ್ತೆ, ODMT ಅವ್ರದ್ದು ಸ್ಲಾಶ್ ಬ್ಲಾಗ್, ಓಕೆ ಸ್ಲಾಶ್ ಜಾಬ್ಸ್, ಅಷ್ಟು ಸಿಂಪಲ್ ಆಗಿದ್ರೆ ಅವ್ರು ಡೈರೆಕ್ಟ್ ಬರ್ಬೋದು. ಅವ್ರು ಕುತ್ಕೊಂಡು ಸ್ಲಾಶ್ ಕ್ಯಾಟಗರಿ ಸ್ಲಾಶ್ ಜಾಬ್ಸ್ ಅಂತ ಬರೆಯೋ ಅಷ್ಟು ಸಿಂಪಲ್ ಆಗಿರ್ಬೇಕು ನಿಮ್ಮ ಲಿಂಕ್, ಯಾಕೆ ನಿಮ್ ಲಿಂಕ್ ಫಾರ್ಮ್ಯಾಟ್. ಸೊ ಅದು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಸ್ಲಾಶ್ ಸ್ಯಾಂಪಲ್ ಪೋಸ್ಟ್, ಡೇ ಅಂಡ್ ನೇಮ್ ಅಂತೆ, ಮಂತ್ ಅಂಡ್ ನೇಮ್, ನ್ಯೂಮರಿಕ್, ನಮ್ಗೆ ಯಾಕೆ ಇವೆಲ್ಲ ಬೇಕಾಗಿಲ್ಲ. ಸೊ ಸಿಂಪಲ್ ಯಾವಾಗ್ಲೂ ಗುರ್ತಿಟ್ಕೊಳ್ಳಿ ಪೋಸ್ಟ್ ನೇಮ್. ಪರ್ಮಾ ಲಿಂಕ್ಸ್ ನಲ್ಲಿ ಪೋಸ್ಟ್ ನೇಮ್ ಹೋದ್ರೆ ಇಟ್ಸ್ ಅ ಮೋಸ್ಟ್ ಸಿಂಪಲ್ ಒನ್. ಅದು ಆ ಪೋಸ್ಟ್ ನೇಮ್ ಅನ್ನೋದು ಕ್ಲಿಕ್ ಮಾಡ್ರಿ. ಸ್ಲಾಶ್ ಸ್ಯಾಂಪಲ್ ಪೋಸ್ಟ್ ಅಷ್ಟೇ. ಆ ಪೋಸ್ಟ್ ಯಾವ್ದು ಬಗ್ಗೆ, ಪೋಸ್ಟ್ ನೇಮ್ ಏನು, ದಟ್ಸ್ ಆಲ್. ನೀವು ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಕೊರೋನಾ ವೈರಸ್ ಅಂತ ಒಂದು ಪೋಸ್ಟ್ ಬರ್ದಿರಿ, ಓಕೆ ಸ್ಲಾಶ್ ಕೊರೋನಾ ವೈರಸ್ ಅಷ್ಟೇ ಇರುತ್ತೆ. ಇನ್ನು ಅಷ್ಟಕ್ಕೆ ಮಿಂಚಿ ನಿಮ್ಗೆ ಏನ್ ಬೇಕು, ಯಾರಿಗಾದ್ರೂ ಡೈರೆಕ್ಟ್ URL ನಲ್ಲಿ ಜಂಪ್ ಮಾಡಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ರೈಟ್, ಪೋಸ್ಟ್ ನೇಮ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಚೇಂಜಸ್. Okay, so setting up a permalink-ly, you have to dashboard nalli irtalva, dashboard in the settings, permalinks, post name and save. Idu step. If you want, I'll give few seconds, you can just note it down. Okay, make user friendly. Actually WordPress website is always user friendly. ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ ಯೂಸರ್ ಫ್ರೆಂಡ್ಲಿ ಮಾಡ್ಕೊಂಡ್ರೆ ನಿಮಗೆ ಬೆಟರ್. ಓಕೆ ರೈಟ್. ಇನ್ನೊಂದು ನಿಮ್ಗೆ ಇವಾಗ ವೆಬ್ಸೈಟ್ ನಲ್ಲಿ ಹೋಗಿದ್ರೆ ದಿಸ್ ಇಸ್ ದ ಓಕೆ ವಿಲ್ ಗೋ ಫಾರ್ ಆಲ್ರೆಡಿ ಕ್ರಿಯೇಟೆಡ್ ವೆಬ್ಸೈಟ್ odmt.in ಮೇನ್ ಪೇಜ್ಗೆ ಹೋಗೋಣ. ಇದು ಮೇನ್ ಪೇಜ್ ಹೋಗಿದಾಗ ನಿಮ್ಗೆ ಇವಾಗ ಹೋಮ್, ಸಿಲೆಬಸ್, ಸ್ಟೂಡೆಂಟ್ ಝೋನ್, ಎಕ್ಸಾಮ್ ಈ ತರ ಇದಲ್ವಾ, ಇದನ್ನ ಒಂದೊಂದನ್ನ ಏನಂತಾರೆ, ವಾಟ್ ಇಸ್ ದಿಸ್ ಕಾಲ್ಡ್ ಅಂತ ನಿಮ್ಗೆ ಯಾರಿಗನ್ನ ಐಡಿಯಾ ಇದೆ? ಇಫ್ ಯು ಕ್ಯಾನ್ ಆನ್ಸರ್ ಯು ಕ್ಯಾನ್, ಅದರ್ವೈಸ್ ನಾನು ಹೇಳ್ತೀನಿ. ಎಸ್ ಆಲ್ಮೋಸ್ಟ್ ರೈಟ್. ಪೇಜಸ್ ಅರ್ಥ ಮುಂದು ರೈಟ್, ಹೋಮ್, ಸಿಲೆಬಸ್, ಸ್ಟೂಡೆಂಟ್ಸ್ ಅಲ್ಲ ಪೇಜಸ್. ಸೊ ವಾಟ್ ಇಸ್ ಕಾಲ್ಡ್ ಮೆನು, ಏನನ್ನ ಐಡಿಯಾ ಇದೆ? ಎನಿವೇರ್ ಟಾಪ್ ನಲ್ಲೇ ಇರುತ್ತೆ. Okay, no problem. You can mute yourself. So thanks for answering. So home, syllabus, student zone, English, Telugu, ಇವella each ಒಂದೊಂದನ್ನ pages ಅಂತಾರೆ. Okay, and ಈ pages ಎಲ್ಲ ಈ ಬ್ಲೂ ಬಾರ್ ನಲ್ಲಿದೆ ನೋಡ್ತೀರಾ, ಬ್ಲೂ ಕಲರ್ ಹಿಂದಗಡೆ ಬ್ಯಾಕ್ ಸೈಡ್, ಅದು ಮೆನು. ದಟ್ ಇಸ್ ಕಾಲ್ಡ್ ಮೆನು. ಮೆನು ನಲ್ಲಿ ನಾವು ಪೇಜಸ್ ಅರೇಂಜ್ ಮಾಡ್ತೀವಿ. ಓಕೆ, ಸೊ ಮೆನು ಇರೋದ್ರಿಂದ ಏನಾಗತ್ತೆ ಅಂದ್ರೆ ಸೇಮ್ ಥಿಂಗ್, ನಿಮ್ಗೆ ಕ್ಲಮ್ಸಿಯಾ ಇರಲ್ಲ. ಸೊ ಯು ಹ್ಯಾವ್ ಟು ಅರೇಂಜ್ ಇಟ್ ಇನ್ ಅ ಮೆನು. ಇಲ್ಲಾಂಗಿದ್ರೆ ಹೋಮ್ ಅಲ್ಲಿ ಮೇಲೆ ಕೆಳಗಡೆ ಸ್ಟೂಡೆಂಟ್ಸ್, ಸಿಲೆಬಸ್, ದಟ್ ಇಸ್ ನಾಟ್ ರೈಟ್. ಪೇಜಸ್ ಎಲ್ಲ ಕ್ರಿಯೇಟ್ ಮಾಡಿ ಮೆನುಲಿ ನೀಟ್ ಅರೇಂಜ್ ಮಾಡ್ರೆ ಆಸ್ ಪರ್ ಆರ್ಡರ್, ದಟ್ ಇಸ್ ವೇರ್ ದ ಪ್ರಾಪರ್ ಥಿಂಗ್ ಕಮ್ಸ್. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಕಲಿಯೋದೇನಂದ್ರೆ pages and menu ಬಗ್ಗೆ ಕಲಿಯೋಣ. ಫಸ್ಟ್ ಸೆಟ್ಟಿಂಗ್ ಅಪ್ ಅ ಪೇಜ್. ಓಕೆ, ಪೇಜ್ ನಾವು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳೋಣ. ಸ್ಯಾಂಪಲ್ ತುಂಬಾ ಡಿಫಿಕಲ್ಟ್ ಆದಂಗೆ ಸ್ಯಾಂಪಲ್ ಡಿಸೈಡ್ ಮಾಡ್ಕೊಳ್ಳೋಣ. ಹೋಮ್, ಆಬ್ವಿಯಸ್ಲಿ ಹೋಮ್ ಇರುತ್ತೆ. ನೆಕ್ಸ್ಟ್ ಅಬೌಟ್ ಅಸ್, ಓಕೆ, ಕಾಂಟ್ಯಾಕ್ಟ್ ಅಸ್, ರೈಟ್. ಅಂಡ್ ಇನ್ಯಾದನ್ನ ಒಂದು ಇಟ್ಕೊಳ್ಳೋಣ, ವೇರ್ ಇನ್ ಯು ಕ್ಯಾನ್ ಹ್ಯಾವ್ ಸಮ್, ಯು ಕ್ಯಾನ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಸೊ what shall we take? Our service. Sorry, voice break ಆಗ್ತದೆ. Our services, products. Okay, services and products, right? Chena? Right. ಮಧು ಅವ್ರು ಹೇಳ್ದಂಗೆ ಸರ್ವಿಸಸ್ ಅಂಡ್ ಪ್ರಾಡಕ್ಟ್ಸ್ ತಗೊಂಬೋಣ. ಓಕೆ, ಆರ್ ಮೇ ಬಿ ಸರ್ವಿಸಸ್ ಅಂಡ್ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಆಗಿ ತಗೊಂಡ್ರು
ಕೆಲಸ ಮಾಡೋಣ. ವಿಲ್ ಡೂ ಒನ್ ಥಿಂಗ್. ಓಕೆ, ಈ ಎರಡು ಸಪರೇಟ್ ತಗೋಬೋಣ. ಪ್ರಾಡಕ್ಟ್ಸ್ ಕೆಳಗಡೆ ವಿ ವಿಲ್ ಗೋ ಫಾರ್ ಸಮ್ ಸಬ್ ಕ್ಯಾಟಗರಿ ಲೈಕ್ ಪ್ರಾಡಕ್ಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಹೋಮ್ ಡೆಕೋರ್ ಅಂತ ಸಪರೇಟ್. ಅಂದ್ರೆ ಪ್ರಾಡಕ್ಟ್ಸ್ ಫಾರ್ ಎಕ್ಸಾಂಪಲ್ ನೀವು ಸೆಲ್ ಮಾಡ್ತಾ ಇದ್ದೀರಿ ಪ್ರಾಡಕ್ಟ್ಸ್ ಅಂದ್ರೆ ಹೋಮ್ ಡೆಕೋರೇಷನ್ ಐಟಮ್ಸ್ ಇರ್ತಲ್ವಾ, ಹ್ಯಾಂಗಿಂಗ್ಸ್ ಅವು ಇವು ಎಲ್ಲ ಇರುತ್ತೆ. ಹೋಮ್ ಡೆಕೋರ್ ಐಟಮ್ಸ್, ಆಮೇಲೆ ಕಿಚನ್ ಎಕ್ಸಾಕ್ಟ್ಲಿ, ಕಿಚನ್ ಎಸೆನ್ಷಿಯಲ್ಸ್. ಓಕೆ, ಸೊ ಓಕೆ ಫೈನ್, ಹೀಗೆ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು. ರೈಟ್, ಡನ್. ಒಂದು ನಿಮಿಷ, ಐ ಆಮ್ ಜಸ್ಟ್ ಫೈನ್. ಓಕೆ, ಹೀಗೆ ಸ್ಟಾರ್ಟ್ ಮಾಡೋಣ. ನಾವು ಇವು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ಆಸ್ ಐ ಟೋಲ್ಡ್ ಅವನ ಪೇಜಸ್ ಅಂತಾರೆ. ಸೊ ನಾವಿಲ್ಲಿ ಹುಡುಕ್ಬೇಕು ಪೇಜಸ್ ಎಲ್ಲಿ. ಹಿಯರ್ ಗೋ ಟು ಆಲ್ ಪೇಜಸ್. ಎಲ್ಲ ಒಂದೇ ಸಲ ಇವಾಗ ಕ್ರಿಯೇಟ್ ಮಾಡ್ಕೊಂತಾ ಇದೀವಿ ನಾವು. ಸೊ ಇಲ್ಲಿ ಅವರು ಬೇಸಿಕ್ ಸ್ಯಾಂಪಲ್ ಪೇಜ್ ಪ್ರೈವಸಿ ಅವರು ಸ್ಟಾರ್ಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಸ್ಯಾಂಪಲ್ ಪೇಜ್ ರೈಟ್ ಸೈಡ್ ಇದೆ ಅಲ್ವಾ, ಅವ್ರು ಜಸ್ಟ್ ಕೊಟ್ಟಿದ್ದಾರೆ, ನಮ್ಗೆ ಅವಸರ ಇಲ್ಲ, ಬೇಕಾಗಿಲ್ಲ ಅದು. ಸೊ ಯು ಕ್ಯಾನ್ ಜಸ್ಟ್ ಡಿಲೀಟ್ ಇಟ್. ವೇಟ್, ಟ್ರಾಶ್, ಸೆಲೆಕ್ಟ್ ಅಂಡ್ ಟ್ರಾಶ್. ನಿಮ್ಗೆ ಬೇಕಾಗಿಲ್ಲ ಅಂತಂದ್ರೆ ಅವರೇ ಸ್ಯಾಂಪಲ್ ಕೊಡ್ತಾರೆ, ಅದಕ್ಕೆ ನಮ್ಗೆ ಇದು ಬೇಕಾಗಿಲ್ಲ, ಜಸ್ಟ್ ಗೋ ಟು ಟ್ರಾಶ್. ಸೊ ನೆಕ್ಸ್ಟ್ ಪೇಜಸ್ ನಲ್ಲಿ ಮೇಲೆ ಆಡ್ ನ್ಯೂ ಅಂತ ಕಾಣಿಸ್ತದಲ್ವಾ ಮೇಲೆ, ದಟ್ ಇಸ್ ವೇರ್ ಯು ಆಡ್ ಅ ಪೇಜ್. ಪೇಜ್ ಮೇಲೆ ಕ್ಲಿಕ್ ಮಾಡ್ರೆ ಅದು ರೂಟ್ ಆಗತ್ತೆ, ವೇರ್ ಇನ್ ಯು ಕ್ಯಾನ್ ಕ್ರಿಯೇಟ್ ಇಟ್. ಇದು ಜಸ್ಟ್ ಒಂದು ಟ್ಯೂಟೋರಿಯಲ್, ಯು ಕ್ಯಾನ್ ಜಸ್ಟ್ ಸ್ಕಿಪ್ ಇಟ್. ಆಡ್ ಟೈಟಲ್. ನಾವು ಫಸ್ಟ್ ಏನ್ ಅನ್ಕೊಂಡಿವಿ, ಹೋಮ್. ಅಂಡ್ ಯಾವಾಗ್ಲೂ ಗೊತ್ತಿಟ್ಕೊಳ್ರಿ, ವಾಟ್ ಎವರ್ ಚೇಂಜಸ್ ಯು ಮೇಕ್ ಹೋಮ್ ಅಂತ ನೀವು ಇವಾಗ ಬರ್ದಿರಿ. ಮೇಲೆ ರೈಟ್ ಸೈಡ್ ಟಾಪ್ ನಲ್ಲಿ ಇಲ್ಲಿ ಪಬ್ಲಿಷ್ ಅಂತ ಇರುತ್ತೆ. ಪಬ್ಲಿಷ್ ಇಲ್ಲಂಗೆ ಅದು ಸೇವ್ ಆಗಲ್ಲ. ಸೊ ಎಸ್, ಕ್ಲಿಕ್ ಆನ್ ಪಬ್ಲಿಷ್. ಅದು ಸೇವ್ ಆಗ್ಬಿಟ್ಟಿದೆ. ಅಂದ್ರೆ ಕೆಳಗಡೆ ಹೋಮ್ ಇಸ್ ನೌ ಲೈವ್ ಅಂತ ರೈಟ್ ಸೈಡ್ ತೋರಿಸ್ತದಲ್ವಾ, ಸೊ ಇಟ್ಸ್ ಲೈವ್ ಅಂತ ಅರ್ಥ. ನಾವ್ ಇವಾಗ ಏನ್ ಮಾಡ್ಬೇಕು, ವಿ ಮಸ್ಟ್ ಗೋ ಬ್ಯಾಕ್ ಅಂಡ್ ಚೂಸ್ ಒನ್ ಮೋರ್. ಇನ್ನೊಂದು ಪೇಜ್ ನಾವು ಆಡ್ ಮಾಡ್ಕೋಬೇಕು. Okay, 1 second, I guess there is a problem. Okay, home ida ellava nodana ನಾವು. Go to WordPress. Right, home ಬಂದಿದೆ, good. And then what else? Next ಏನ್ ಅನ್ಕೊಂಡಿವಿ ನಾವು, about us. ಅಷ್ಟೇ, ಇನ್ನು ಕೆಳಗಡೆ ಏನ್ ಬರೆಯೋದು ಬೇಡ. We just want the basic thing, about us, publish. About us is now live. Okay, so ಇಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ವ್ಯೂ ಪೇಜಸ್ ಅಂತ ಮೇಲೆ ಲೆಫ್ಟ್ ಕಾರ್ನರ್ ಅಲ್ಲಿ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಯು ವಿಲ್ ಗೋ ಬ್ಯಾಕ್ ಟು ದ ಪೇಜ್. ಆಮೇಲೆ ಮತ್ತೆ ಆಡ್ ನ್ಯೂ. ನೆಕ್ಸ್ಟ್ ನಾವೇನ್ ಅನ್ಕೊಂಡಿವಿ, ಸರ್ವಿಸಸ್. ಇದು ಪ್ರಾಡಕ್ಟ್ಸ್ ಕೆಳಗಡೆ ನಾವು ಹೋಮ್ ಡೆಕೋರ್ ಎಸೆನ್ಷಿಯಲ್ಸ್ ಎಲ್ಲ ಸಬ್ ಕ್ಯಾಟಗರಿನೇ. ಬಟ್ ಇವಾಗ ನಾವು ಸ್ಟಾರ್ಟಿಂಗ್ ಪೇಜಸ್ ತರಾನೇ ಕ್ರಿಯೇಟ್ ಮಾಡ್ಬೇಕು, ನಾರ್ಮಲ್ ಅನ್ನೇ ಕ್ರಿಯೇಟ್ ಮಾಡ್ಬೇಕು. ನಾ ಹೇಳ್ತೀನಿ, ಇವಾಗ ಸರ್ವಿಸಸ್ ಇದೆ, ಪಬ್ಲಿಷ್. ಇಟ್ಸ್ ನೌ ಲೈವ್. ಅದು ಕಾಣಿಸಿದ ತಕ್ಷಣ ನೀವು ಲೆಫ್ಟ್ ಸೈಡ್ ಟಾಪ್ ಕಾರ್ನರ್ ಗೆ ಹೋಗಿ ವ್ಯೂ ಪೇಜಸ್ ಅಂತ ಕ್ಲಿಕ್ ಮಾಡಬೇಡಿ, ಯು ಜಸ್ಟ್ ಗೋ ಬ್ಯಾಕ್. ಓಕೆ, ಸರ್ವಿಸಸ್ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ಸ್. ಇದು ಕೂಡ ಅಷ್ಟೇ, ವೆನ್ ಯು ಆರ್ ಕ್ರಿಯೇಟಿಂಗ್ ಮೇಕ್ ಶ್ಯೂರ್ ಫುಲ್ ಆನ್ ಪೇಜಸ್ ಕ್ರಿಯೇಟ್ ಮಾಡಿ, ಕನ್ಫ್ಯೂಷನ್ ಇಲ್ಲಂಗೆ. ಇವಾಗ ನಾವು ಸಬ್ ಕ್ಯಾಟಗರೀಸ್ ಮಾಡ್ತಾ ಇದೀವಿ, ದಟ್ಸ್ ಫೈನ್. ಬಟ್ ತುಂಬಾ ಜನ ಇವಾಗ ಸಬ್ ಕ್ಯಾಟಗರೀಸ್ ಮಾಡ್ಲಂಗೆ ಹಾಗೆ ಮಾಡ್ಬಿಟ್ಟಿರ್ತಾರೆ, ಫುಲ್ ಕ್ಲಮ್ಸಿ ಇರುತ್ತೆ ಪೇಜಸ್. ಹಾಗೆ ಮಾಡ್ಬೇಡಿ. ಓಕೆ, ಸೊ ಒನ್ಸ್ ಅಗೇನ್ ಸರ್ವಿಸಸ್, ಪ್ರಾಡಕ್ಟ್ಸ್ ಎಲ್ಲ, ಪ್ರಾಡಕ್ಟ್ಸ್ ಕೆಳಗೆ ಹೋಮ್ ಡೆಕೋರ್, ಕಿಚನ್ ಎಸೆನ್ಷಿಯಲ್ಸ್. ಸೊ ಅದು ಸಬ್ ಕ್ಯಾಟಗರೀಸ್. ಬಟ್ ನಾನು ಹೇಳಿದಂಗೆ ಮೇಕ್ ಇಟ್ ಆಸ್ ಮೇನ್. ಆಮೇಲೆ ಅರೇಂಜ್ ಮಾಡ್ಕೋಬಹುದು ನಾವು, ಎಲ್ಲ ಪೇಜಸ್ ತರ ಮಾಡ್ಬಿಡ್ಬೇಕು ಫಸ್ಟ್. ಹೋಮ್ ಡೆಕೋರ್ ಆಯ್ತು, ಡನ್. ಸೊ ಒನ್ಸ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಫಾಸ್ಟ್. ಹೋಮ್ ಡೆಕೋರ್ ಆಯ್ತು. ನೆಕ್ಸ್ಟ್ ಕಿಚನ್ ಎಸೆನ್ಷಿಯಲ್ಸ್.
or kitchen items, whatever it is. Okay. Okay, what is the last one? Contact us. Add new, contact us, and publish. Right. We are done with the pages. Okay, right. ಆಯ್ತಲ್ವಾ ಎಲ್ಲ pages. Sorry. Home ಆಯ್ತು, about us ಆಯ್ತು, contact us ಆಯ್ತು, services ಆಯ್ತು, products ಆಯ್ತು, kitchen essentials, home decor, right? So ನಾವಿವಾಗ let us see ನಮ್ಮ ವೆಬ್ಸೈಟ್, ಇದು ನಮ್ಮ ವೆಬ್ಸೈಟ್, ರಿಫ್ರೆಶ್ ಮಾಡಿ ನೋಡೋಣ. Right, great. You can see about us, contact us, home decor, kitchen essentials, product services. ನಾವಿನ್ನು ಸಬ್ ಕ್ಯಾಟಗರೀಸ್ ಅರೇಂಜ್ ಮಾಡಿಲ್ಲ. ಪ್ರಾಡಕ್ಟ್ಸ್ ಕೆಳಗಡೆ ಇವೆರಡು ಬರಬೇಕು, ಅದು ಅರೇಂಜ್ ಮಾಡಿಲ್ಲ. ಅಂಡ್ ಫಸ್ಟ್ ಹೋಮ್ ಬರಬೇಕು, ಅಂದ್ರೆ ನಮ್ಮ ಅರೇಂಜ್ಮೆಂಟ್ ನಮ್ಮ ಇಷ್ಟ, ಅದರ್ವೈಸ್. ಬಟ್ ನಾವು ಇವಾಗ ಯಾವಾಗಾದ್ರೂ ಹೋಮ್ ಫಸ್ಟ್ ಬರ್ಬೇಕು ಅನ್ಕೋತೀವಿ, ಹೋಮ್ ಫಸ್ಟ್ಲಿ ಬಂದಿಲ್ಲ. ಸೊ ಆಲ್ ಈ ಕನ್ಫ್ಯೂಷನ್ ಇದೆ, ಇದು ನಾವು ಕ್ಲಾರಿಟಿ ಮಾಡ್ಬೇಕು. ಸೊ ಪೇಜಸ್ ಕ್ರಿಯೇಟ್ ಆಗ್ಬಿಟ್ಮೇಲೆ ದಿಸ್ ವೈಟ್ ಕಲರ್ ಬಾರ್ ಇಸ್ ಕಾಲ್ಡ್ ಮೆನು ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ. ಈ ಮೆನುನ ನೀವು ಸೆಟ್ ಮಾಡ್ಕೋಬೇಕು, ಮೆನುಲಿ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಸೊ ಪೇಜಸ್ ಆರ್ ಡನ್ ಆಗ್ಬಿಡ್ತು. ಅಂಡ್ ದೆನ್ ಗೋ ಫಾರ್ ಮೆನು. ಮೆನು ಎಲ್ಲಿರುತ್ತೆ ಅಂದ್ರೆ, ಇವಾಗ ಪೇಜಸ್ ಕ್ಲಾರಿಟಿ ಅನ್ಕೊಂಡ್ರಲ್ಲ, ಮೇಕ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಬರ್ಕೊಂಡ್ರೆ ಸ್ವಲ್ಪ ರನ್ನಿಂಗ್ ನೋಟ್ಸ್ ಬರ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೇಜಸ್ ನಲ್ಲಿ ಆಲ್ ಪೇಜಸ್ ಕ್ಲಿಕ್ ಮಾಡಿ ನೀವು ಬಂದು ಒಂದೊಂದು ಆಡ್ ನ್ಯೂ ಅಂತ ಹೇಳಿ ಒಂದೊಂದು ಮಾಡ್ಕೋಬೇಕು. ದೆನ್ ಕಮಿಂಗ್ ಟು ಮೆನು, ಅಪಿಯರೆನ್ಸ್ ಅಂತ ಇರುತ್ತೆ ಕೆಳಗಡೆ. ಅಪಿಯರೆನ್ಸ್ ನಲ್ಲಿ ಮೆನೂಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ. ಮೆನು ಹೆಸರು ಯಾವಾಗ್ಲೂ ಕಾಣಿಸಲ್ಲ, ಯು ಕ್ಯಾನ್ ಕ್ರಿಯೇಟ್ ವಾಟ್ ಎವರ್ ಇಟ್ ಇಸ್. ಸೊ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಮೆನು ಅಂತ ಜಸ್ಟ್ ಹೆಸರು ಕೊಡ್ತಾ ಇದ್ನ ಅಷ್ಟೇ ನಾನು. ಇದು ನಮ್ದು ಫಸ್ಟ್ ಅಲ್ಲ ನಾವು ಮೆನು ಕ್ರಿಯೇಟ್ ಮಾಡೋದು, ಅದಕ್ಕೆ ಸ್ಯಾಂಪಲ್ ಹೆಸರು ಕೊಡ್ತಾ ಇದೀವಿ ನಾನು. ಓಕೆ, ಕ್ರಿಯೇಟ್ ಮೆನು. ಕ್ರಿಯೇಟ್ ಮೆನು ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಹೆಸರು ಕೊಟ್ಟು ಕ್ರಿಯೇಟ್ ಮೆನು ಅಂತ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ನೋಡ್ತೀರಾ ಆಪ್ಷನ್ಸ್ ಇರುತ್ತೆ. ವಾಟ್ ಆರ್ ಆಲ್ ಪೇಜಸ್ ಯು ಕ್ರಿಯೇಟೆಡ್, ವ್ಯೂ ಆಲ್, ಎಲ್ಲ ಪೇಜಸ್ ಇದು. ಓಕೆ, ಎಲ್ಲ ಪೇಜಸ್ ಸೆಲೆಕ್ಟ್ ಮಾಡ್ಬೇಕು. ವಾಟ್ ಎವರ್ ಯು ವಾಂಟ್ ಎಲ್ಲ ಸೆಲೆಕ್ಟ್ ಮಾಡಿ. ಯಾವ್ದನ್ನ ಕಾಣಿಸ್ಬಾರ್ದು ಅಂದ್ರೆ ಫೈನ್. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ, ಪೇಮೆಂಟ್ ಅಂತ ಒಂದು ಪೇಜ್ ಇರುತ್ತೆ. ಇವಾಗ ಅಮೆಝಾನ್ ನಲ್ಲಿ ಆಗಲಿ, ಫ್ಲಿಪ್ಕಾರ್ಟ್ ಯಾವ್ದನ್ನ ನೀವು ಪೇಮೆಂಟ್ ಅಂತ ಒಂದು ಆಡ್ ಟು ಕಾರ್ಟ್ ಆದ್ಮೇಲೆ ಪೇಮೆಂಟ್ ಇರುತ್ತೆ. ಆ ಪೇಮೆಂಟ್ ಪೇಜ್ ಯಾವಾಗಾದ್ರೂ ನಿಮ್ಗೆ ಹೀಗೆ ಎಲ್ಲಿ ರೈಟ್ ಹೀಗೆ ಕಾಣಿಸುತ್ತಾ, ಮೇಲೆ ಕಾಣಿಸಲ್ಲ. ಬಿಕಾಸ್ ಅದು ಪೇಜ್ ಬೇಕಾಗಿದ್ದೆ, ಬಟ್ ಕಾಣಿಸ್ಬೇಕಾಗಿದ್ದ ಅವಸರ ಇಲ್ಲ, ರೈಟ್? ಸೊ ಅಂತ ಮಾರಿ ಪೇಜಸ್ ನ ನೀವು ಇಲ್ಲೇನ್ ಮಾಡ್ಬೇಕು, ಇಲ್ಲಿ ಚೂಸ್ ಮಾಡ್ಕೋಬಹುದು ಅಷ್ಟೇ. ಅವು ಇರತ್ತೆ, ಬಟ್ ಚೂಸ್ ಮಾಡ್ಕೋಬೋ ಅವಸರ ಇರಲ್ಲ. ಇವೆಲ್ಲ ಚೂಸ್ ಮಾಡ್ಕೊಂಡು ಆಡ್ ಟು ಮೆನು, ಇದು ದಿಸ್ ಇಸ್ ದ ಮ್ಯಾಟರ್. ಹೀಗೆ ಆಡ್ ಟು ಮೆನು ಅಂತ ಕ್ಲಿಕ್ ಮಾಡಿದ್ಮೇಲೆ ಇವೆಲ್ಲ ಕಾಣಿಸುತ್ತೆ. ನಾವು ಇವಾಗ ನೀವು ಪೊಸಿಷನ್ಸ್, ಹೋಮ್, ಅಬೌಟ್ ಅಸ್, ಇದು ಮೇಲ್ಗಡೆ, ಇದು ಕೆಳಗಡೆ, ಹಾಗೆ ಮಾಡ್ಕೋಬಹುದು. ಸೊ ನಾ ಫಸ್ಟ್ ಹೋಮ್ ಮಾಡ್ಕೊಂತ ಇದ್ದೀನಿ, ರೈಟ್? ಆದ್ಮೇಲೆ ಕಾಂಟ್ಯಾಕ್ಟ್ ಅಸ್ ಆಬ್ವಿಯಸ್ಲಿ ಯಾವಾಗ್ಲೂ ಲಾಸ್ಟ್ ಇಟ್ಕೊಂಡ್ರೆ ಬೆಟರ್. ಓಕೆ, ಅಬೌಟ್ ಅಸ್ ಸೆಕೆಂಡ್ ಇರ್ಬೋದು. ಅಂಡ್ ದೆನ್ ಒಂದ್ ನಿಮಿಷ, ನೆಕ್ಸ್ಟ್ ನಾವು ಸರ್ವಿಸಸ್ ಅನ್ಕೊಂಡು, ಸರ್ವಿಸಸ್, ಪ್ರಾಡಕ್ಟ್ಸ್. ಯು ರಿಮೆಂಬರ್ ಪ್ರಾಡಕ್ಟ್ಸ್ ಕೆಳಗಡೆ ಹೋಮ್ ಡೆಕೋರ್ ಬರಬೇಕು. ಸೊ ಇವಾಗ ಇದು ಕಾನ್ಸಂಟ್ರೇಟ್ ಮಾಡಿ, ಇದು ಪ್ರಾಡಕ್ಟ್ಸ್ ಇದೆ, ಹೋಮ್ ಡೆಕೋರ್ ಇಲ್ಲಿದೆ. ಪ್ರಾಡಕ್ಟ್ಸ್ ಕೆಳಗಡೆ ನಂಗೆ ಹೋಮ್ ಡೆಕೋರ್, ಕಿಚನ್ ಎಸೆನ್ಷಿಯಲ್ಸ್ ಬೇಕು. ಸಿಂಪಲ್, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ಗೆ ಹೀಗೆ ಡ್ರ್ಯಾಗ್ ಮಾಡ್ಬೇಕಷ್ಟೇ. ಕೆಳಗಡೆ ನೋಡಿ ಸಬ್ ಐಟಮ್ ಅಂತ ತೋರಿಸ್ತಾ ಇದೆ. ಇದು ಕೂಡ ಕಿಚನ್ ಎಸೆನ್ಷಿಯಲ್ಸ್, ಡ್ರ್ಯಾಗ್ ಮಾಡಿ ರೈಟ್ ಸೈಡ್ಗೆ. ಅರ್ಥ ಆಯ್ತಾ? ಇವೆಲ್ಲ ಒಂದು ಲೈನ್ ಇದೆ, ಹೋಮ್ ಡೆಕೋರ್ ಅಂಡ್ ಕಿಚನ್ ಎಸೆನ್ಷಿಯಲ್ಸ್ ಸೈಡ್ಗಿದೆ, ಅಂದ್ರೆ ದಟ್ ಇಸ್ ಅ ಸಬ್ ಐಟಮ್ ಅಂತ ನೀವು ಫಿಕ್ಸ್ ಮಾಡಿದಂಗೆ ಲೆಕ್ಕ. ಓಕೆ, ಸ್ಕ್ರೋಲ್ ಡೌನ್. ಡೆಸ್ಕ್ಟಾಪ್ ಹಾರಿಜಾಂಟಲ್ ಮೆನು ಮೇಲ್ಗಡೆ ಕಾಣಿಸ್ಬೇಕು ನಿಮ್ಗೆ.
ಓಕೆ, ನೀವು ಅರೇಂಜ್ಮೆಂಟ್ ಮಾಡ್ಕೋಬಹುದು. ಮೇಲ್ಗಡೆ ಕಾಣಿಸ್ಬೇಕಾ ಕೆಳಗಡೆ ಕಾಣಿಸ್ಬೇಕಾ ಕೂಡ ಅರೇಂಜ್ ಮಾಡ್ಕೋಬಹುದು. ಆಬ್ವಿಯಸ್ಲಿ ಇಟ್ ಇಸ್ ರೆಕಮೆಂಡೆಡ್ ಮೇಲೆ ಕಾಣಿಸಿದ್ರೆ ಬೆಟರ್. ಸೇವ್ ಮೆನು ಮಾಡಿ ನಾವು ನೋಡೋಣ. ಓಕೆ, ಸೇವ್ ಮೆನು ಮಾಡಿದ ತಕ್ಷಣ ನೀವು ವೆಬ್ಸೈಟ್ಗೆ ಬಂದು ರಿಫ್ರೆಶ್ ಹೊಡಿಬೇಕು. ಒನ್ ಸೆಕೆಂಡ್ ಇದು ಇಷ್ಟಕ್ಕೆ ಮುಂಚೆ ನಾವು ನಮ್ದು ಡಬಲ್ ಕ್ಲಿಕ್ ಆಗ್ಬೇಕು. ರೈಟ್, ಇಷ್ಟಕ್ಕೆ ಮುಂಚೆ ಕ್ರಿಯೇಟ್ ಮಾಡೋವಾಗ ನಾನು ಬ್ಯಾಕ್ ಬಂದಿದ್ನಲ್ವಾ, ಬ್ಯಾಕ್ ಬಂದಿದ್ದಾಗ ಇದು ಡಬಲ್ ಕ್ರಿಯೇಟ್ ಆಗ್ಬಿಡ್ತು. ಸೊ ನಾವು ಆ ಹೋಮ್ ಆಪ್ಷನ್ ಬಿಟ್ಬಿಟ್ಟು ನೀವಿನ್ನೇನ್ ಹಿಡ್ಸ್ಕೋಬೇಡಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅದಿಷ್ಟಕ್ಕೆ ಮುಂಚೆ ನಾನು ಬ್ಯಾಕ್ ಬಂದಿನಲ್ವಾ, ಬ್ಯಾಕ್ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಷ್ಟೇ. ಓಕೆ, 1 ಸೆಕೆಂಡ್. ಸಮ್ ಕನ್ಫ್ಯೂಷನ್ ಆಯ್ತು, ನಾವು ಒಂದ್ಸಲ ಕ್ರಿಯೇಟ್ ಮಾಡೋಣ ಮತ್ತೆ. ಓಕೆ ರೈಟ್, ಇವಾಗ ಹೆಸರು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಷ್ಟಕ್ಕೆ ಮುಂಚೆ ನಾನು ಬ್ಯಾಕ್ ಬಂದವಾಗ 2 times ಕ್ರಿಯೇಟ್ ಆಗ್ಬಿಡ್ತು, ಸೊ ಅಲ್ಲಿ ಪ್ರಾಬ್ಲಮ್ ಆಯ್ತು. ಅದರ್ವೈಸ್ ದೇರ್ ಇಸ್ ನೋ ಪ್ರಾಬ್ಲಮ್. ಹೋಮ್, ಅಬೌಟ್ ಅಸ್, ಸರ್ವಿಸಸ್, ಪ್ರಾಡಕ್ಟ್, ಹೋಮ್ ಡೆಕೋರ್. I hope there is no problem now. Great, right. No problem, right? Home, again, contact us. Drag and drop ashte, ಇನ್ನೇನ್ ಮಾಡನ್ ಬೇಡ. About us. Okay, contact us is at the last. This is not a sub item. About us is on the top. Contact us last nagirutte. Services is the third one. Next, products. Next, as I told, kitchen essentials. ಸ್ವಲ್ಪ right ಗೆ drag ಮಾಡಿ. It will be the sub item. Okay. Right. Save menu. Any changes? ಹೋಗಿ refresh ಮಾಡಿ. About us, contact us, kitchen essentials. Did we set it? Oh yes. ಕೆಳಗಡೆ ಡೆಸ್ಕ್ಟಾಪ್ ಹಾರಿಜಾಂಟಲ್ ಮೆನು ಅಂತ ಕ್ಲಿಕ್ ಮಾಡಬೇಕು. ಸೇವ್ ಮೆನು. ಇವಾಗ ನೋಡೋಣ. ರೈಟ್, ಗಾಟ್ ಇಟ್. ಹೋಮ್ ನಾವು ಅರೇಂಜ್ ಮಾಡಿದಾಗ ಹೋಮ್, ಅಬೌಟ್ ಅಸ್, ಸರ್ವಿಸಸ್, ಪ್ರಾಡಕ್ಟ್ಸ್ ಕೆಳಗಡೆ ಕಿಚನ್ ಎಸೆನ್ಷಿಯಲ್ಸ್, ಹೋಮ್ ಡೆಕೋರ್ ಅಂಡ್ ಕಾಂಟ್ಯಾಕ್ಟ್ ಅಸ್. ರೈಟ್, as simple as that. ನಾನು ಮತ್ತೊಂದ್ಸಲ ಬರಿತೀನಿ. ಸೊ ಇದು ನಾವು ಇದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿವಿ. ಏನು, ವಿ ಹ್ಯಾವ್ ಡಿಸೈಡೆಡ್ ಆಲ್ ದ ಪೇಜಸ್, ರೈಟ್? ಸೊ ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು, ಅಪಿಯರೆನ್ಸ್ ಅಂತ ಲೆಫ್ಟ್ ಸೈಡ್ ಆಪ್ಷನ್ ಇರುತ್ತೆ. ದಿಸ್ ಇಸ್ ದ ಆಪ್ಷನ್, ಲೆಫ್ಟ್ ಸೈಡ್ ಅಪಿಯರೆನ್ಸ್ ಗೆ ಹೋಗಿ ಮೆನೂಸ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಗಿವ್ ಅ ನೇಮ್ ಫಾರ್ ದ ಮೆನು. ಇದು ವಿಸಿಬಲ್ ಆಗಲ್ಲ, ಸೊ ಎನಿ ರ್ಯಾಂಡಮ್ ನೇಮ್ ಕೊಡ್ಬೋದು. ರೈಟ್, ಕೊಟ್ಬಿಟ್ಟು ಸೇವ್ ಮೆನು ಬರ್ಕೊಳ್ಳಿ ಬೇಕಾದ್ರೆ. ಸೇವ್ ಮೆನು ಅಂಡ್ ದೆನ್ ಸೆಲೆಕ್ಟ್ ದ ಪೇಜಸ್. ನಿಮ್ಗೆ ಏನೇನ್ ಪೇಜಸ್ ಬೇಕೋ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಆಡ್ ಟು ಮೆನು ಅಂತ ಕ್ಲಿಕ್ ಮಾಡ್ಬೇಕು. ರೈಟ್, ನಿಮ್ಗೆ ಅರ್ಥ ಆಗ್ಬಿಡತ್ತೆ ಅದು. ಆಡ್ ಟು ಮೆನು ಅಂತ ಕ್ಲಿಕ್ ಮಾಡ್ಬೇಕು. ಆಡ್ ಟು ಮೆನು ಅಂತ ಕ್ಲಿಕ್ ಮಾಡಿದಾಗ ಅರೇಂಜ್ಮೆಂಟ್ ಆಪ್ಷನ್ ಇರಲ್ಲ, ನೀವು ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ನಾರ್ಮಲ್ ಪೇಜಸ್ ಆದ್ರೂ, ಬೀಟ್ ನಾರ್ಮಲ್ ಪೇಜಸ್ ಆರ್ ಸಬ್ ಪೇಜಸ್. ಓಕೆ, ಸಬ್ ಪೇಜಸ್ ಅಂದ್ರೆ ಏನ್ ಮಾಡ್ಬೇಕು, ಡ್ರ್ಯಾಗ್ ಟು ದ ರೈಟ್.
ಸ್ವಲ್ಪ ರೈಟ್ ಸೈಡ್ ಡ್ರ್ಯಾಗ್ ಮಾಡ್ರೆ ದಟ್ ವಿಲ್ ಬಿಕಮ್ ಸಬ್ ಐಟಮ್. ಓಕೆ, ಎಲ್ಲ ಆದ್ಮೇಲೆ ಕೆಳಗಡೆ ನೀವು ಪೊಸಿಷನ್ ಸೆಟ್ ಮಾಡ್ಕೋಬೇಕು. ಎಲ್ಲಿ ಕಾಣಿಸ್ಬೇಕು, ಮೇಲ್ಗಡೆ ಕಾಣಿಸ್ಬೇಕಾ ಕೆಳಗಡೆ ಕಾಣಿಸ್ಬೇಕಾ ಅಂತ ಹೇಳಿ ಮಾಡ್ಕೊಂಡು ಸೇವ್. ದಟ್ಸ್ ಆಲ್. ರೈಟ್, ಪೇಜಸ್ ಕ್ರಿಯೇಟ್ ಮಾಡ್ಬಿಟ್ಟಿರಿ. ಪೇಜಸ್ ಕ್ರಿಯೇಟ್ ಮಾಡ್ಮೇಲೆ ಮೆನು ಅರೇಂಜ್ಮೆಂಟ್ಗೋಸ್ಕರ. ರೈಟ್, ದಿಸ್ ಇಸ್ ಸೆಟ್. ನೆಕ್ಸ್ಟ್ ಮೇನ್ ಥಿಂಗ್ ಇಸ್ ನಾವು ಇದಕ್ಕೆ ಹೋಗೋಣ. ಥೀಮ್ಸ್ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಎಲ್ಲರಿಗೂ ಐಡಿಯಾ ಇದ್ದೇ ಇರುತ್ತೆ. ಥೀಮ್ಸ್ ಅಂದ್ರೆ ಹಿಂದಗಡೆ ಬ್ಯಾಕ್ ಸೈಡ್ ದ ಥೀಮ್ ಆಫ್ ದ ವೆಬ್ಸೈಟ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಇಂದ ಸ್ಟಾರ್ಟ್ ಆಗಿ ಹಾಗೆ ಕಾಣಿಸ್ಬೇಕು ಟೆಂಪ್ಲೇಟ್ಸ್ ಎಲ್ಲ, ಇದೆಲ್ಲ ಬ್ಯೂಟಿಫುಲ್ ರೆಡಿ ಆಗತ್ತೆ ಥೀಮ್ಸ್ ನಾವು ಕರೆಕ್ಟ್ ಚೂಸ್ ಮಾಡ್ಕೊಂಡ್ರೆ. ಲೆಟ್ಸ್ ಗೋ ಫಾರ್ ಇಟ್. ಥೀಮ್ಸ್ ಕೂಡ ಅಪಿಯರೆನ್ಸ್ ಕೆಳಗಡೆ ಥೀಮ್ಸ್ ಅಂತ ಆಪ್ಷನ್ ಇರುತ್ತೆ. ಯು ಹ್ಯಾವ್ ಟು ಕ್ಲಿಕ್ ಆನ್ ಇಟ್. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಥೀಮ್ಸ್ ನಿಮ್ಗೆ ಹೀಗೆ ಮೇಲೆ ಕಾಣಿಸುತ್ತೆ. ಜಸ್ಟ್ ಅವ್ರ ಸ್ಯಾಂಪಲ್ಗೋಸ್ಕರ ಕೇಳಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಆಡ್ ನ್ಯೂ ಥೀಮ್ ಅಂತ ಕೆಳಗಡೆ ಇರುತ್ತೆ, ಅದು ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಗೆ ಫುಲ್ ಥೀಮ್ಸ್ ಯಾವ್ದಾದ್ರೂ ಇದೋ ವೆಬ್ಸೈಟ್ ನಲ್ಲಿ ಎಲ್ಲ ಕಾಣಿಸುತ್ತೆ. ಫಾರ್ ವೆಬ್ಸೈಟ್ ಕ್ರಿಯೇಷನ್ ನೀವು ಎಲ್ಲ ಥೀಮ್ಸ್ ಹೀಗೆ ಚೂಸ್ ಮಾಡ್ಕೋಬಹುದು ಫ್ರಮ್ ದಿಸ್. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ನಿಮ್ಗೆ ಸಮಥಿಂಗ್ ಪರ್ಟಿಕ್ಯುಲರ್ ಒಂದು ಥೀಮ್ ಬೇಕು ಅಂತಂದ್ರೆ ನಾವ್ ನೋಡೋಣ. ಫಾರ್ ಎಕ್ಸಾಂಪಲ್ ಫುಡ್ ಅಂತ ಇಲ್ಲಿ ರೈಟ್ ಸೈಡ್ ಸರ್ಚ್ ಇರುತ್ತೆ. ಫುಡ್ ಅಂತ ಕ್ಲಿಕ್ ಮಾಡ್ಬೇಕು. ಫುಡ್ ಅಂತ ಕ್ಲಿಕ್ ಮಾಡಿದ್ರೆ ಫುಡ್ ಬೇಸ್ಡ್ ಥೀಮ್ಸ್ ನಿಮ್ಗೆ ಕೊಡ್ತಾರೆ. ಹೀಗೆ ಕಲರ್ಫುಲ್ ಆಗಿ ಕಾಣಿಸಕ್ಕೆ ಫುಡ್ ಬೇಸ್ಡ್ ಥೀಮ್ಸ್ ಕೊಡ್ತಾರೆ. ಚೆನ್ನಾಗಿದೆ ಅಲ್ವಾ, ಕಲರ್ಫುಲ್. ಇಷ್ಟಕ್ಕೆ ಮಿಂಚ್ ಏನ್ ಬೇಕು ರೈಟ್, ಹೀಗೆ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಥೀಮ್ಸ್ ಆರ್ ವೆರಿ ಗುಡ್ ಇನ್ ವರ್ಡ್ಪ್ರೆಸ್. ಸೊ ಇಲ್ಲಾಂಗಿದ್ರೆ ಬೇಸಿಕ್ ನೀವು ಹೋಗ್ಬೋದು. ಇಲ್ಲಿ ಆಪ್ಷನ್ಸ್ ನೋಡ್ರೆ ಫೀಚರ್ಡ್, ಪಾಪ್ಯುಲರ್, ಲೇಟೆಸ್ಟ್ ಎಲ್ಲ ಇರುತ್ತೆ. ಸೊ ಪಾಪ್ಯುಲರ್ಗೆ ಹೋಗೋಣ. ಅಂದ್ರೆ ಪಾಪ್ಯುಲರ್ ಸ್ವಲ್ಪ ಯೂಸ್ ಮಾಡಿದ್ದಾರೆ ಅಂತ. ಮೇ ಬಿ ದೀಸ್ ಆರ್ ದ ಪಾಪ್ಯುಲರ್ ಒನ್ಸ್ ಯೂಸ್ ಮಾಡಿದ್ದು. So now we will try to choose now. Yes, before choosing I want to say something. ನಮ್ಗೆ ಇಲ್ಲಿ ವರ್ಡ್ಪ್ರೆಸ್ ನಲ್ಲಿ ಥೀಮ್ಸ್ ಸಿಗುತ್ತೆ. ಅಂದ್ರೆ ಪೇಯ್ಡ್ ಸಿಗುತ್ತೆ ಅಂಡ್ ನಾರ್ಮಲ್ ಥೀಮ್ಸ್ ಎರಡು ಸಿಗುತ್ತೆ. ಓಕೆ, ಪೇಯ್ಡ್ ಅಂಡ್ ಅನ್ಪೇಯ್ಡ್ ಎರಡು ಸಿಗುತ್ತೆ. ಬಟ್ ವರ್ಡ್ಪ್ರೆಸ್ ನಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ, ವಿ ಹ್ಯಾವ್ ವೆಬ್ಸೈಟ್ಸ್ ಲೈಕ್ themeforest.net, mythemeshop.com, themelock.com. if you want choose ನೀವು ಬರ್ಕೊಂಬಂದು themeforest.net, mythemeshop.com, themelock.com. okay, so ಇದು some of the websites where you can purchase. ನೀವು ಹೋಗಿ ಅವ್ರ ಹತ್ರ ಥೀಮ್ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವಿಲ್ ಟ್ರೈ ಟು ಗೋ themeforest.net. ಮೋಸ್ಟ್ಲಿ ವರ್ಡ್ಪ್ರೆಸ್ ನಲ್ಲೇ ಆಸ್ ಐ ಟೋಲ್ಡ್ ಯು ಮೋರ್ ದೆನ್ 10K ಇರುತ್ತೆ. ಸೊ ಈಸಿ ನಿಮ್ಗೆ ಇಷ್ಟ ಆಗುತ್ತೆ. ನೋ ಡೌಟ್ ಯು ಕ್ಯಾನ್ ಚೂಸ್ ದಟ್. ಅದರ್ವೈಸ್ ಹೀಗೆ ಹೋಗ್ಬೋದು. ಓಕೆ, ಕೆಳಗಡೆ ಬಂದು ವರ್ಡ್ಪ್ರೆಸ್ ಥೀಮ್ಸ್ ಇದೆ. ನ್ಯೂಯೆಸ್ಟ್ ಥೀಮ್ಸ್ ಸೆಲೆಕ್ಟ್ ಮಾಡಿ. ಐ ಮೀನ್ ಲೇಟೆಸ್ಟ್. ಓಕೆ, ಸೇಮ್ ಲೇಟೆಸ್ಟ್ ತರ. latest themes will be a little upgraded. So ಇದು ನೋಡ್ರಿ, ರೈಟ್, ಇವೆಲ್ಲ ಥೀಮ್. ಇವು ನೀವು ಪರ್ಚೇಸ್ ಮಾಡ್ಬೋದು. $19, $29. ಸೊ ಇಂಡಿಯನ್ ರುಪೀಸ್ಲಿ ಇಟ್ಸ್ ಶೋಯಿಂಗ್ ಇನ್ ಡಾಲರ್. ಸೊ ನೀವು ಇಂಡಿಯನ್ ರುಪೀಸ್ಲಿ ಪೇ ಮಾಡ್ಕೊಂಡು ತಗೊಂಬೋದು. ಇಲ್ಲಿ ಕೂಡ ಅಷ್ಟೇ ಥೀಮ್ ಬೇಸ್ಡ್ ಹೋಗ್ಬೋದು ನೀವು. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಥೀಮ್ ಅನ್ಕೊಂಬೋಣ. ಹೀಗೆ ನೋಡಿ, ಹಾಸ್ಪಿಟಲ್ ಥೀಮ್ ಅಂದ್ರೆ ಹೀಗೆ ಹಾಸ್ಪಿಟಲ್ ಥೀಮ್ ನಿಮ್ಗೆ ತೋರಿಸುತ್ತೆ. ನಾವೇನ್ ಮಾಡೋಣ, ಕೆಳಗಡೆ ಇಲ್ಲಿ ರೈಟ್ ಸೈಡ್ ಅಂದ್ರೆ ಬಿಫೋರ್ ನೀವು ಥೀಮ್ ಹೀಗೆ ನೋಡ್ರೆ ನಿಮ್ಗೆ ಎಲ್ಲ ಕ್ಲಿಯರ್ ಅರ್ಥ ಆಗಲ್ಲ. ಸೊ ನೀವ್ ಏನ್ ಮಾಡ್ಬೋದು, ಕೆಳಗಡೆ ರೈಟ್ ಸೈಡ್ ಪ್ರಿವ್ಯೂ ಅಂತ ಇರುತ್ತೆ, ಪ್ರಿವ್ಯೂ ಕ್ಲಿಕ್ ಮಾಡ್ಬೋದು.
ದಿಸ್ ಇಸ್ ದ ಥೀಮ್. ಹೀಗೆ ಕಾಣಿಸುತ್ತೆ ಅಂತ. ಡಾಕ್ಟರ್ಸ್, ರೈಟ್. ಸೊ ದಿಸ್ ಇಸ್ ದ ಬೇಸಿಕ್ ಥೀಮ್. ಹೀಗಿರುತ್ತೆ ಟೆಸ್ಟಿಮೋನಿಯಲ್ಸ್. ಕೆಳಗಡೆ ಅವ್ರಿಗೆ ರಾದರ್ ದನ್ ರಿಪ್ರೆಸೆಂಟೇಷನ್ ಸ್ವಲ್ಪ ಹಾಸ್ಪಿಟಲ್ಸ್ಗೆ ಇಂಥ ಮಾರಿ ಏನೋ ಕಾರ್ಡಿಯಾಲಜಿ, ಡೆಂಟಲ್ ಅಂತ ಹೇಳಿ ಸಬ್ ಮೆನೂಸ್ ಕ್ರಿಯೇಟ್ ಸಬ್ ಪೇಜಸ್ ಕ್ರಿಯೇಟ್ ಮಾಡ್ಕೋಬೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇಷ್ಟ ಆಯ್ತು ಅಂದ್ರೆ ಮೇಲ್ಗಡೆ ಬೈ ನಾವ್ ಅಂತ ಇರುತ್ತೆ, ಯು ಕ್ಯಾನ್ ಬೈ. ಸೊ ದಿಸ್ ಇಸ್ ದ ಎಕ್ಸಾಂಪಲ್. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹೀಗೆ ಪರ್ಚೇಸ್ ಮಾಡ್ಬೋದು ನೀವು. ಮೇಡಮ್ ರಿಯಲ್ ಎಸ್ಟೇಟ್ ಥೀಮ್ಸ್ ಬೈ ಮಾಡ್ಬೋದು. ಯಾ ಮಾಡ್ಬೋದು ಸರ್ಟನ್ಲಿ. ನೋಡೋಣ ಪ್ರೊವೈಡ್ ಮಾಡ್ತಾ ಇದ್ದಾರ ನೋಡೋಣ. ಎಸ್ ರಿಯಲ್ ಎಸ್ಟೇಟ್ ಇದೆ. These are real estate themes. Right, ಲೆಫ್ಟ್ ಸೈಡ್ ಕೂಡ ಟ್ಯಾಗ್ಸ್ ಕೊಡ್ತಾರೆ ನಿಮ್ಗೆ. ರಿಯಲ್ ಎಸ್ಟೇಟ್, ಪ್ರಾಪರ್ಟಿ, ಬಿಸ್ನೆಸ್, ಲಿಸ್ಟಿಂಗ್, ರಿಯಲ್ಟರ್. ಸೊ ಯಾ ತುಂಬಾ ಚೆನ್ನಾಗಿರುತ್ತೆ. ಪೇಡ್ ಥೀಮ್ಸ್ ಕೂಡ, ರೇಟಿಂಗ್ಸ್ ಕೂಡ ಇದೆ ನಿಮ್ಗೆ. ಥೀಮ್ಸ್ಗೆ 5, 4 ರೇಟಿಂಗ್ಸ್ ಆಗಿದೆ. ಅದನ್ನ ಪ್ರಿವ್ಯೂ, we'll see the preview of this for example. ಫಸ್ಟ್ ನೀವು ವೆಬ್ಸೈಟ್ ಲಿಂಕ್ ಯೂಟ್ಯೂಬ್ ಲಿಂಕ್ ಇಟ್ಟಾರೆ. ನೈಸ್ ಥಿಂಗ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. We'll see what next. Happy buyers, ಎಷ್ಟು ಜನ ಪರ್ಚೇಸ್ ಮಾಡಿದ್ರು. ಲೈವ್ ಚಾಟ್ಸ್ ಆನ್ ಆನ್ಸರ್ ಎಷ್ಟು ಮಾಡಿದ್ವಿ. 5 ಸ್ಟಾರ್ ರೇಟಿಂಗ್ಸ್, ಎಷ್ಟು 5 ಸ್ಟಾರ್ ರೇಟಿಂಗ್ಸ್ ಬಂದಿದೆ ಅದು ಕೊಟ್ಟಾರೆ. ಸಪೋರ್ಟ್, ಇಲ್ಲಿ ಚಾಟ್ ಸೆಷನ್ ಇದೆ, ಸೊ ದಟ್ ಯು ಕ್ಯಾನ್ ಚಾಟ್ ಡೈರೆಕ್ಟ್ಲಿ ವಿತ್ ಕಸ್ಟಮರ್ ಸರ್ವಿಸ್. ಟೆಸ್ಟಿಮೋನಿಯಲ್ಸ್ ತುಂಬಾ ಇಂಪಾರ್ಟೆಂಟ್. ನನ್ನ ಕೇಳಿದ್ರೆ ನಾನು ನಿಮ್ಗೆ ಸಜೆಷನ್ ಕೊಡ್ತೀನಿ. ಯಾವಾಗಾದ್ರೂ ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಬಾಗ, ರಿಯಲ್ ಎಸ್ಟೇಟ್ ವೆಬ್ಸೈಟ್ಸ್ ಹಂಡ್ರೆಡ್ಸ್ ಆಫ್ ವೆಬ್ಸೈಟ್ಸ್ ಇರ್ಬೋದು, ಬಟ್ ಹೌ ಇಸ್ ಯೋರ್ಸ್ ಡಿಫ್ರೆಂಟ್. ಇವಾಗ ಥೀಮ್ ಅಂಬೋದು ಮಾತ್ರ ಡಿಫ್ರೆಂಟ್ ಆಗಲ್ಲ, ರೈಟ್? ಇವಾಗ ಎಸ್, ಥೀಮ್ ಇಸ್ ಇಂಪಾರ್ಟೆಂಟ್, ನಾನು ಇಲ್ಲ ಅಂಬಲ್ಲ. ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ ಅದನ್ನಲ್ಲಿ ನೀವ್ ಏನೇನ್ ಪ್ರೊವೈಡ್ ಮಾಡ್ತೀರ ಎಂಬ ಇಂಪಾರ್ಟೆಂಟ್. ಟೆಸ್ಟಿಮೋನಿಯಲ್ಸ್, ಇವಾಗ ನಿಮ್ ಕಸ್ಟಮರ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ, ಅವ್ರ ಹತ್ರ ಒಂದು ಫೀಡ್ಬ್ಯಾಕ್ ತಗೊಳ್ಳಿ. ದೇ ಆರ್ ಹ್ಯಾಪಿ, ಟೇಕ್ ಅ ಫೀಡ್ಬ್ಯಾಕ್. ಅವ್ರನ್ನ ಕೇಳಿ ನಿಮ್ಗೆ ಕೊಡ್ಲಕ್ ಆಗತ್ತ ಅಂತ. ಅವ್ರು ಬರ್ದು ಕೊಟ್ಟನು ಫೈನ್, ಅದರ್ವೈಸ್ ಯು ಕ್ಯಾನ್ ಟೇಕ್ ಅ ಥೀಮ್ ಅಂಡ್ ಪೋಸ್ಟ್ ಮಾಡ್ಬೋದು. ದಿಸ್ ಇಸ್ ಹೌ. ಇವಾಗ ಬಿಸ್ನೆಸ್ ಓನರ್ ಯಾರೋ, ಅದು ಫೇಕ್ ಆಗಿ ಕೂಡ ಮಾಡ್ಬೇಡಿ. ಬಿಕಾಸ್ ಸ್ವಲ್ಪ ಜನ ಇರ್ತಾರೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಫೇಕಾ ಇಲ್ಲ ಫೇಕ್ ಅಲ್ಲವಾ ಅಂತ. ಬೆಟರ್ ಟೇಕ್ ಜೆನ್ಯೂನ್ ಅಲ್ವಾ? ನಿಮ್ಗೆ ಕಸ್ಟಮರ್ಸ್ ಇಲ್ಲ ಅಂತ ಹೋಗಲ್ಲ. 1-2 ಟೆಸ್ಟಿಮೋನಿಯಲ್ಸ್ ಆದ್ರೂ ಪರವಾಗಿಲ್ಲ, ಜಸ್ಟ್ ಪುಟ್ ಇಟ್ ಔಟ್. ಇಲ್ಲಿ ನೋಡ್ರಿ, ಯಾರು ಬ್ರೋಕರ್ ಯುನೈಟೆಡ್ ಸ್ಟೇಟ್ಸ್, ಬಿಸ್ನೆಸ್ ಓನರ್ ಬ್ರೆಜಿಲ್ ಅಂತ, ಸಮ್ವನ್ ದಟ್ ಮೈಟ್ ಬಿ ಟ್ರೂ. ಟ್ರೂ ಅಲ್ಲ ಇದ್ರು ನಮ್ ಕಸ್ಟಮರ್ಸ್ ತುಂಬಾನೇ ಶಾರ್ಪ್ ಇರ್ತಾರೆ. ಸೊ ಬಿ ಕೇರ್ಫುಲ್, ರೈಟ್? ನಾವೆಲ್ಲಿದ್ದೀವಿ, ರೈಟ್? ಚೂಸಿಂಗ್ ಅ ಥೀಮ್. ಸೊ ರ್ಯಾಂಡಮ್ ಸ್ಯಾಂಪಲ್ ಯಾವ್ದಾರ ಚೂಸ್ ಮಾಡೋಣ. ಓಕೆ, ಹಿಸ್ಟಿಯಾ ಅಂತ ಏನೋ ಇದೆ. ಐ ಜಸ್ಟ್ ವಾಂಟೆಡ್ ಟು ಮೇಕ್ ಇಟ್ ಸಿಂಪಲ್. ನೋಡೋಣ. ಡೀಟೇಲ್ಸ್ ಅಂಡ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಬೋದು ನೀವು ಕೂಡ ಇಲ್ಲಿ. ಸೊ ಹೀಗೆ ಕಾಣಿಸುತ್ತೆ. ಪ್ರಿವ್ಯೂಯಿಂಗ್ ಅನದರ್ ವರ್ಡ್ಪ್ರೆಸ್ ಬ್ಲಾಗ್ ಸೈಟ್, ಹೀಗೆ ಕಾಣಿಸುತ್ತೆ ಅಂತ ಸಿಂಪಲ್. ನಂಗೆ ಐ ಥಿಂಕ್ ದಿಸ್ ಇಸ್ ಇನಫ್ ಫಾರ್ ಜಸ್ಟ್ ಶೋಯಿಂಗ್. ದಿಸ್ ಇಸ್ ಇನಫ್. ಸೊ ಫಾರ್ ಎಕ್ಸಾಂಪಲ್, ನಂಗೆ ಇದು ಇಷ್ಟ ಆಯ್ತು. ಮೇಲ್ಗಡೆ ಇನ್ಸ್ಟಾಲ್ ಅಂತ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಕ್ಲಿಕ್ ಮಾಡಿ, ಇನ್ಸ್ಟಾಲಿಂಗ್ ಅಂತ ಬರುತ್ತೆ. We will wait. ಸೊ ಎಸ್, ನನ್ನ ಸಜೆಷನ್ ಕೇಳಿದ್ರೆ ವರ್ಡ್ ಪ್ರೆಸ್ ನಲ್ಲೇ ಬಹಳ ಇರುತ್ತೆ, ಎಕ್ಸ್ಪ್ಲೋರ್ ಮಾಡಿ. ಯು ಕ್ಯಾನ್ ಕೀಪ್ ಆನ್ ಚೇಂಜಿಂಗ್ ಥೀಮ್ಸ್. ಇವಾಗ ನೀವು ಬಿಫೋರ್ ಕಂಪ್ಲೀಟ್ ಇದು ನೀವು ವೆಬ್ಸೈಟ್ ನೀವು ಅಂಡರ್ ಪ್ರಾಸೆಸ್ ಇದ್ದೀರಿ, ಯು ಕ್ಯಾನ್ ಟ್ರೈ ವಿತ್ ಎವ್ರಿ ಥೀಮ್. ಈ ಥೀಮ್ ಟ್ರೈ ಮಾಡಿ, ಹ್ಯಾಕ್ ಕಾಣಿಸ್ತದೆ ವೆಬ್ಸೈಟ್ ಅಂತ ನೋಡಿ ಟ್ರೈ ಮಾಡ್ಬೋದು. ಇಲ್ಲಿ ಇನ್ಸ್ಟಾಲ್ ಆದ್ಮೇಲೆ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಟಾಪ್ಲಿ.
ಸೊ ಡೋಂಟ್ ವರಿ, ಒಂದು ಥೀಮ್ ಚೂಸ್ ಮಾಡ್ಬಿಟ್ನೆ ಅಯ್ಯೋ ನಾನು ಇವಾಗ ಚೇಂಜಸ್ ಮಾಡಕ್ ಆಗಲ್ಲ ಹಾಗೇನಿರಲ್ಲ. ಸೊ ನನ್ ಸಜೆಷನ್ ಏನಂದ್ರೆ ಫಸ್ಟ್ ಎಲ್ಲ ಥೀಮ್ಸ್ ನೀವು ಟ್ರೈ ಮಾಡಿ, ದೆನ್ ಗೋ ಫಾರ್ ರೈಟಿಂಗ್ ಬ್ಲಾಗ್ಸ್ ಆಗಲಿ, ಮೇನ್ ಕೆಲಸ ಏನಾದ್ರೆ ಇಟ್ಕೊಂಡ್ರೆ ವೆಬ್ಸೈಟ್ ನಲ್ಲಿ ಥೀಮ್ ಎಲ್ಲ ಸೆಟ್ ಮಾಡಿದ್ಮೇಲೆ ಮಾಡ್ಕೊಳ್ರಿ. ಯಾಕಂದ್ರೆ ಅಗೇನ್ ಅಂಡ್ ಅಗೇನ್ ಸ್ವಲ್ಪ ಕನ್ಫ್ಯೂಷನ್ ಆಗಕ್ಕೆ ಸ್ಕೋಪ್ ಇರಲ್ಲ. ದಟ್ಸ್ ಆಲ್. ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಲೆಟ್ಸ್ ಸಿ, ರೈಟ್, ಡನ್, ಆಕ್ಟಿವೇಟ್ ಆಗ್ಬಿಡ್ತು. ದಿಸ್ ಇಸ್ ದ ಥೀಮ್. ಬೇಸಿಕ್ ಸೆಲೆಕ್ಟ್ ಮಾಡ್ಕೊಂಡೆ ನಾನು, ನೀವು ಡಿಫ್ರೆಂಟ್ ಚೂಸ್ ಮಾಡ್ಕೋಬಹುದು. ಐ ಚೂಸ್ ವೆರಿ ಬೇಸಿಕ್. ಓಕೆ, ಜಸ್ಟ್ ಟು ಶೋ ಯು. ಓಕೆ, ಸೊ ಇನ್ನೊಂದೇನಂದ್ರೆ, ಇನ್ ಕೇಸ್ ನೀವು ಥೀಮ್ ಫಾರೆಸ್ಟ್ ಅಂತ ಹೇಳ್ತೀನಲ್ವಾ, ಥೀಮ್ ಫಾರೆಸ್ಟ್ ಅಂತ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ಜಿಪ್ ಫೈಲ್ ಕೊಡ್ತಾರೆ. ವಿಲ್ ಗಿವ್ ಯು ಜಿಪ್ ಫೈಲ್. ಆ ಜಿಪ್ ಇಲ್ಲಿ ಮೇಲ್ಗಡೆ ಅಪಿಯರೆನ್ಸ್ ಅಂಡ್ ಥೀಮ್ಸ್ ಗೆ ಬಂದ್ಮೇಲೆ ಮೇಲ್ಗಡೆ ನಾವು ಇಲ್ಲಿ ಸರ್ಚ್ ಮಾಡಕ್ಕೆ ಮುಂಚೆ ಆಡ್ ನ್ಯೂ ಅಂತ ಇರುತ್ತೆ. ಕ್ಲಿಕ್ ಆನ್ ಆಡ್ ನ್ಯೂ. ಆಡ್ ನ್ಯೂ ಅಪ್ಲೋಡ್ ಥೀಮ್ ಅಂತ ಇದೆ, ಕಾಣಿಸ್ತದ? ಅಪ್ಲೋಡ್ ಥೀಮ್ ಮೇಲೆ ಕ್ಲಿಕ್ ಮಾಡ್ಬೇಕು. ಚೂಸ್ ಫೈಲ್, ಅವ್ರು ಕೊಟ್ಟಿದ್ದ ಜಿಪ್ ಫೈಲ್ ನ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ಜಿಪ್ ಫೈಲ್ ಅವ್ರದ್ದಿರುತ್ತೆ, ಅದು ಇಲ್ಲಿ ಬಂದ್ಬಿಡುತ್ತೆ. ಚೂಸ್ ಮಾಡಿದ್ಮೇಲೆ ಇನ್ಸ್ಟಾಲ್ ನಾವು ಅಂತ ಹೊಡಿಬೇಕು ಅಷ್ಟೇ. ಇಲ್ಲೇ ಚೂಸ್ ಮಾಡಂಗಿದ್ರೆ ಡೈರೆಕ್ಟ್ ನಿಮ್ಗೆ ಇನ್ಸ್ಟಾಲ್ ಇರುತ್ತೆ. ಕೆಳಗಡೆ ಪ್ರಿವ್ಯೂ ಅಂದ್ರೆ ಪ್ರಿವ್ಯೂ ನೋಡ್ಬೋದು, ಇನ್ಸ್ಟಾಲ್ ಅಂದ್ರೆ ಇನ್ಸ್ಟಾಲ್ ಆಗುತ್ತೆ. ಅದರ್ವೈಸ್ ಬೇರೆ ವೆಬ್ಸೈಟ್ ಅನ್ನ ಚೂಸ್ ಮಾಡ್ಕೊಂತ ಇದ್ರೆ ಇಲ್ಲಿ ಚೂಸ್ ಫೈಲ್ ಅಂತ ಹೇಳಿ ಅವ್ರ ಜಿಪ್ ಫೈಲ್ ಡಿಫಾಲ್ಟ್ ನಿಮ್ಗೆ ಡೌನ್ಲೋಡ್ ಮಾಡಿದಾಗ ಅದು ನಿಮ್ ಡೌನ್ಲೋಡ್ಸ್ ಇರುತ್ತೆ, ಅಲ್ಲಿ ಹೋಗಿ ಚೂಸ್ ಮಾಡ್ಕೊಂಡು ಇನ್ಸ್ಟಾಲ್ ನಾವು. ದಟ್ಸ್ ಆಲ್, ಅದು ಇನ್ಸ್ಟಾಲ್ ಆಗ್ಬಿಡುತ್ತೆ. ದಟ್ಸ್ ಆಲ್. ದಿಸ್ ಇಸ್ ಅಬೌಟ್ ಥೀಮ್ಸ್. ಸೊ ಅದಲ್ವಾ, ಐ ಹೋಪ್ ಐ ಆಮ್ ಕ್ಲಿಯರ್. ಸೊ ಇನ್ ಕೇಸ್ you want me to write appearance, same ಮೆನು ತರನೇ appearance ಗೆ ಹೋಗಿ themes ಗೆ ಹೋಗಿ choose a theme, click on install and then activate ಅಂತ click ಮಾಡಬೇಕು. This is for WordPress. Otherwise ಮೇಲ್ಗಡೆ you choose somewhere else, then click on upload theme, that is on the top. Choose file and install now. If it is some other website from other websites in the new theme choose ಮಾಡ್ಕೊಂಡ್ರೆ, right? If you want, note it down. Okay, themes and theme selection is important. ಯಾವಾಗ್ಲೂ don't choose a clumsy themes choose ಮಾಡ್ಕೊಂಡು ಕನ್ಫ್ಯೂಸ್ ಆಗ್ಬೇಡ್ರಿ. ಸಿಂಪಲ್ ಬೇಸಿಕ್ ಅಂದ್ರೆ ಸಿಂಪಲ್ ಅಂದ್ರೆ ನಾನು ಇಷ್ಟು ಸಿಂಪಲ್ ಅಂತ ಹೇಳ್ತಾ ಇಲ್ಲ, ನಾಟ್ ದಿಸ್ ಸಿಂಪಲ್, ಬಟ್ ನಿಮ್ಗೆ ಪ್ರಾಪರ್ ಇರ್ಬೇಕು. ಸ್ವಲ್ಪ ವೆಬ್ಸೈಟ್ ನೀವು ಓಪನ್ ಮಾಡ್ರೆ ನೀವ್ ಎಲ್ಲಿ ಹೋಗ್ತಾ ಇದ್ರ ಅಂತ ಕೂಡ ಅರ್ಥ ಆಗಲ್ಲ. ಇಲ್ಲಿ 10 ಇಮೇಜಸ್, ಇಲ್ಲಿ ಲೆಫ್ಟ್ ಒಂದು ಇಮೇಜ್, ಕೆಳಗಡೆ ಒಂದು ಇಮೇಜ್, ಹಾಗೆಲ್ಲ ಕಾಣಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಪೇಜಸ್ ಇಲ್ಲಿ ತುಂಬಾನೇ ಇದೆ ಪೇಜಸ್, ಬಟ್ ಸ್ಟಿಲ್ ಸ್ವಲ್ಪ ಪ್ರಾಪರ್ ಇದೆ. ಐ ಮೀನ್ ಅಟ್ ಲೀಸ್ಟ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸ್ವಲ್ಪ ಹೀಗೆ ಮ್ಯಾಟರ್ ಇರೋದು, ಆಮೇಲೆ ನೀವು ಎಕ್ಸಾಮ್ ಅಂತ ಕ್ಲಿಕ್ ಮಾಡ್ರೆ ಅಲ್ಲಿ ಸ್ವಲ್ಪ ಮ್ಯಾಟರ್ ಇರೋದು. ಸೊ ಎಜುಕೇಶನಲ್ ವೆಬ್ಸೈಟ್ಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಂಪ್ಯಾರಿಟಿವ್ಲಿ, ಬಟ್ ಇಟ್ ಹ್ಯಾಸ್ ಟು ಬಿ ಡೀಸೆಂಟ್ ಅಷ್ಟೇ ನಾನು ಹೇಳೋದು. ಫುಲ್ ಇಮೇಜಸ್ ಅಲ್ಲಿ ಇಲ್ಲಿ ಇಮೇಜಸ್ ಹಾಕ್ಬಿಟ್ಟು ಎಲ್ಲ ಮಾಡ್ತಾರೆ, ಹಾಗೆ ಮಾಡಬೇಡಿ. ಓಕೆ, ಡನ್. ಥೀಮ್ಸ್ ಆರ್ ಡನ್. ನೆಕ್ಸ್ಟ್ ಏನಂದ್ರೆ, ಎಸ್, ಒಂದು ಸ್ಮಾಲ್ ಪಾಯಿಂಟ್ ನಿಮ್ಗೆ. ಫಾರ್ ಎಕ್ಸಾಂಪಲ್ ನೀವು ಸಮ್ ವೆಬ್ಸೈಟ್ಗೆ ಹೋದ್ರಿ, ರ್ಯಾಂಡಮ್ ವೆಬ್ಸೈಟ್ಗೆ ಹೋದ್ರಿ, ಅದು ಆ ಥೀಮ್ ನಿಮ್ಗೆ ಇಷ್ಟ ಆಯ್ತು. ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ವೆಬ್ಸೈಟ್ ಇದೆ, ವಾಟ್ WP theme is that.com. If you want to write it down. What WP theme is that.com. ಇದು ಏನಂದ್ರೆ, ಫಾರ್ ಎಕ್ಸಾಂಪಲ್ ವೆಬ್ಸೈಟ್, ಇವಾಗ ನಿಮ್ದು ಒಂದು ವರ್ಡ್ಪ್ರೆಸ್ ವೆಬ್ಸೈಟ್ ಇದೆ. ವೈಟ್, ನಾನು ಓಪನ್ ಮಾಡ್ತೀನಿ. ವಾಟ್ WP theme is that.com. ಯಾವ್ದು ನೀವು ವೆಬ್ಸೈಟ್ ಹೋಗಿದ್ರಿ, ಆ ವೆಬ್ಸೈಟ್ ಥೀಮ್ ನಿಮ್ಗೆ ಇಷ್ಟ ಆಯ್ತು, ಅದ್ರ ಹೆಸರು ಬೇಕು ನಿಮ್ಗೆ ಹೆಸರು ಗೊತ್ತಿಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ಅದು, ಬಟ್ ಪ್ರೊವೈಡೆಡ್ ಅದು ವರ್ಡ್ ಪ್ರೆಸ್ ಆಗಿರ್ಬೇಕು. ಅದು ವರ್ಡ್ ಪ್ರೆಸ್ ವೆಬ್ಸೈಟ್ ಆದ್ರೆ ಅವ್ರು ಏನ್ ಥೀಮ್ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಐ ಸಿ, ನನ್ನ ಫ್ರೆಂಡ್ ಒಂದಿರ್ಬೇಕು,
ಸೊ ಅದು stories.in.com ಇರ್ಬೇಕು. ನಾನು ಟ್ರೈ ಮಾಡ್ತೀನಿ. ಅಯ್ಯ, ದಿಸ್ ಇಸ್ ಮೈ ಫ್ರೆಂಡ್ಸ್ ವೆಬ್ಸೈಟ್ stories.in ಅಂತ. ಜಸ್ಟ್ ಇದು ಅಲ್ಲಿ ಐ ಮೀನ್ ವಾಟ್ ಯು ಸೇ ರಿವ್ಯೂಸ್ ಬರೀತಾರೆ ಅಂಡ್ ನ್ಯೂಸ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ, ಹೀಗೆ ಬರ್ತದೆ. ಸೊ ಈ ಥೀಮ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋಣ, ಕಾಪಿ ಮಾಡ್ಬೇಕು, URL ಕಾಪಿ ಮಾಡ್ಬೇಕು, ಮಾಡ್ಬಿಟ್ಟು ಇಲ್ಲಿ ಹೋಗಿ ಎಂಟರ್. ಅವ್ರ ಥೀಮ್ ಹೆಸರು ಜೆ ನ್ಯೂಸ್ ಅಂತೆ ಅವ್ರ ಥೀಮ್ ಹೆಸರು. ಸೊ ಎಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಥೀಮ್ ಫಾರೆಸ್ಟ್.net ಇಂದ ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಜೆ ನ್ಯೂಸ್ ಅಂತ ಪರ್ಚೇಸ್ ಮಾಡ್ರೆ ಹೀಗೆ ಬಂತು. ನಿಮ್ಗೆ ಅರ್ಥ ಆಗತ್ತೆ, ಅದು ವರ್ಡ್ ಪ್ರೆಸ್ ವೆಬ್ಸೈಟ್ ಆದ್ರೇನೆ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಅದು ಇಲ್ಲಿ ನೋಡ್ಕೋಬೇಕು, ನೀವು ನೋಡ್ಕೊಂಡು ನಿಮ್ಗೆ ಸೇಮ್ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಚೂಸ್ ಮಾಡ್ಕೋಬೇಕು. ಸ್ವಲ್ಪ ಜನ ನಮ್ಗೆ ಹಾಗೆ ಇರ್ತಾರೆ, ಇವ್ರು ಎಲ್ಲಿಂದ ತಗೊಂಡಿದ್ದಾರೆ, ಚೆನ್ನಾಗಿದೆ ಅಂತ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಬೇಕು ನಮ್ಗೆ ಅದ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅಂತ ಮಾರಿ ಬೇಕಾದ್ರೆ ನೀವು ಇಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಓಕೆ, ಜಸ್ಟ್ ಸ್ಯಾಂಪಲ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಂಡ್ ದೆನ್ customizing the theme. This will be the last topic for today. Customizing the theme. Customizing theme ಅಂದ್ರೆ as the name indicates, ಸ್ವಲ್ಪ ಬೇಕಾಗಿದ್ದ ಚೇಂಜಸ್ ಮಾಡ್ಕೋಬಹುದು ವೆಬ್ಸೈಟ್ ಲಿ. ಅದು ಏನ್ ನಾನು ಹೇಳ್ತೀನಿ ಅಂದ್ರೆ, ಥೀಮ್ ಆಲ್ರೆಡಿ ಚೂಸ್ ಆಗೋಯ್ತು, ಅದನ್ನಲ್ಲಿ ಹ್ಯಾಗ್ ಮಾಡ್ಬೇಕು. ಓಕೆ, ಸೇಮ್ ಮತ್ತು ಅಪಿಯರೆನ್ಸ್ ಕಸ್ಟಮೈಸ್. ಅಪಿಯರೆನ್ಸ್ ನಲ್ಲೇ ಇದೆ ನಿಮ್ಗೆ ಮೆನೂಸ್, ಥೀಮ್ಸ್ ಎಲ್ಲ. ಪೇಜಸ್ಗೆ ಮಾತ್ರ ಡಿಫ್ರೆಂಟ್ ಆಯ್ತು. ನಮ್ಮ ಥೀಮ್ ಹೆಸರು ಹೆಸ್ಟಿಯಾ ಅವರೇ ಹೇಳಿದ್ದಾರೆ, ಸಾರಿ. ಆ ಥೀಮ್ ನೇಮ್ ಇಸ್ ಹೆಸ್ಟಿಯಾ, ಅವ್ರು ತೋರಿಸ್ತಾ ಇದ್ದಾರೆ. ಕೆಳಗಡೆ ಬಂದ್ರೆ ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಇಲ್ಲಿ ನೋಡಿ, ಹೆಡರ್, ಫೂಟರ್ ಆಪ್ಷನ್ಸ್, ಅಪಿಯರೆನ್ಸ್ ಸೆಟ್ಟಿಂಗ್, ಸೈಟ್ ಐಡೆಂಟಿಟಿ, ವಿಡ್ಜೆಟ್ಸ್, ಮೆನೂಸ್. ಇವೆಲ್ಲ ಏನಂದ್ರೆ ಹಾಗೆ ನಿಮ್ಗೆ ಕಾಣಿಸ್ಬೇಕು ನಿಮ್ ವೆಬ್ಸೈಟ್ ಅಂತ ಚೇಂಜಸ್ ಮಾಡ್ಕೊಳ್ಳೋಕೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಗೋ ವಿತ್ ಸೈಟ್ ಐಡೆಂಟಿಟಿ, ಲೋಗೋ. ನೀವು ಲೋಗೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಐ ಥಿಂಕ್ ಐ ಡೋಂಟ್ ಹ್ಯಾವ್ ಫೈಲ್ಸ್, ಬಟ್ ಓಕೆ, ನೋಡೋಣ. ಅದನ್ನ ಸ್ಯಾಂಪಲ್ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸೆಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಗಿದ್ರು ನಿಮ್ಮ ಕಂಪ್ಯೂಟರ್ ನಲ್ಲಿ ಇರತ್ತಲ್ವಾ, ಸೊ ಹಾಗೆ ಅಲ್ಲಿಂದ ಅಪ್ಲೋಡ್ ಮಾಡ್ಬೇಕಷ್ಟೇ ಡೈರೆಕ್ಟ್. ಸೆಲೆಕ್ಟ್ ಫೈಲ್ಸ್. ಈಗಡೆ ನಿಮ್ಗೆ ಸಜೆಷನ್ಸ್ ಇದೆ ನೋಡಿದಿರಾ, ಇಮೇಜಸ್ ಅಂಡ್ 32 MB ಎಕ್ಸಾಂಪಲ್. ಹಾಗೆ ಚೂಸ್ ಮಾಡ್ಕೊಳ್ಳಿ ನೀವು. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಯು ಕ್ಯಾನ್ ಚೂಸ್ ಲೈಕ್ ದಟ್. ಓಕೆ, ಐ ಡೋಂಟ್ ಹ್ಯಾವ್ ಇಮೇಜ್, ಬಟ್ ನೋಡೋಣ, ಯಾವ್ದೋ ಬೇರೆ ರ್ಯಾಂಡಮ್ ಆಗಿ ಒಂದು ಇಮೇಜ್ ಇದೆ, ಅದು ಸೆಲೆಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ಎನಿ ಅದರ್. ಓಕೆ, ಸೊ ಯಾವ್ದೋ ಎಕೋ ಫ್ರೆಂಡ್ಲಿ ಕೋಮ್ ಬಂತೆ. ಓಕೆ, ಡೋಂಟ್ ಮೈಂಡ್, ಜಸ್ಟ್ ತೋರ್ಸಕ್ಕೆ. ಓಕೆ, ಸೊ ಸಮಥಿಂಗ್ ರ್ಯಾಂಡಮ್. ಓಕೆ, ಸೆಲೆಕ್ಟ್ ಮಾಡಿದ್ದೆ. ಕ್ರಾಪ್ ಮಾಡ್ಕೋಬಹುದು ಇಮೇಜ್, ಇಲ್ಲದ್ರೆ ಸ್ಕಿಪ್ ಕ್ರಾಪಿಂಗ್ ಬಿಟ್ಬಿಡಿ ಹಾಗೆ. ಓಕೆ, ರೈಟ್, ಹೀಗೆಲ್ಲ ಲೋಗೋ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಏನು, ಡೋಂಟ್ ಫರ್ಗೆಟ್ ಪಬ್ಲಿಷ್ ಸೇವ್ ಇವೆಲ್ಲ ಮರಿಬೇಡಿ. ನೋಡೋಣ ಕಾಣಿಸುತ್ತಾ ಇಲ್ವಾ ಅಂತ ನೋಡೋಣ. ಡೋಂಟ್ ಮೈಂಡ್, ಅದು ತೆಗೆದು ಬಿಡ್ತೀನಿ. ರಿಫ್ರೆಶ್. ಮೇಲ್ಗಡೆ ಕಾಣಿಸ್ತದೆ ಲೆಫ್ಟ್ ಸೈಡ್ ಲೋಗೋ ಅಲ್ವಾ, ಮೇಲ್ಗಡೆ ಲೆಫ್ಟ್ ಸೈಡ್ ಕಾಣಿಸ್ತದೆ ಲೋಗೋ, ಹಾಗೆ ಲೋಗೋ ಇಟ್ಕೊಂಬೋದು. ಸೊ ಈ ತರನೇ ಸ್ಮಾಲ್ ಚೇಂಜಸ್ ನೀವು ಕಸ್ಟಮೈಸ್ ನಲ್ಲಿ ಮಾಡೋದು. ಟ್ಯಾಗ್ ಲೈನ್, ಇವಾಗ ಇಲ್ಲಿ ಟ್ಯಾಗ್ ಲೈನ್ ನೀವು ಚೇಂಜ್ ಮಾಡಬಹುದು. ಓಕೆ, ಜಸ್ಟ್ ಅನದರ್ ವರ್ಡ್ ಪ್ರೆಸ್ ಸೈಟ್ ಅಂತ ಅವ್ರು ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು, ಇನ್ನೊಂದು your wish, choose the best for your home. ಓಕೆ, ಹೀಗೆ ಕ್ಲಿಕ್ ಮಾಡೋಣ. ಬಿಕಾಸ್ ಅಂದ್ರೆ ಸಿಂಪಲ್ ಪ್ರಾಡಕ್ಟ್ಸ್ ಕೆಳಗಡೆ ಹೋಮ್ ಅಂಡ್ ಕಿಚನ್ ಎಸೆನ್ಷಿಯಲ್ಸ್ ಕೊಟ್ಟಿವಲ್ವಾ, ಅದಕ್ಕೋಸ್ಕರ. ರೈಟ್, ಚೂಸ್ ದ ಬೆಸ್ಟ್ ಫಾರ್ ಯೋರ್ ಹೋಮ್ ಅಂತ ಬಂದಿದೆ. ಪಬ್ಲಿಷ್ ಅಂತ ಕ್ಲಿಕ್ ಮಾಡ್ಬಿಟ್ಟೆ, ರಿಫ್ರೆಶ್ ಮಾಡಿ ನೋಡೋಣ.
Right. ಬಂದ್ಬಿಡ್ತು. Okay. This is how you write, you make changes. Okay. Then. Okay, now ಇವಾಗ ಸೈಟ್ ಐಡೆಂಟಿಟಿ ಅಂತ ಒನ್ ಆಫ್ ದ ಆಪ್ಷನ್ಸ್. ಇದು ನೀವು ಚೂಸ್ ಮಾಡ್ಕೊಂತಾನೆ ಇರೋ ಒಂದು, ಐ ಮೀನ್ ಇಟ್ಸ್ ಅಪ್ ಟು ಯು. ನಿಮ್ಗೆ ಚೇಂಜಸ್ ಬೇಕಾಗಿದ್ರೆ ಎಸ್ ಮಾಡ್ಕೊಂತ ಇರೋ ಒಂದು. ಜನರಲ್ ಸೆಟ್ಟಿಂಗ್ಸ್, ಕಲರ್ಸ್, ಬ್ಯಾಕ್ ಗ್ರೌಂಡ್ ಇಮೇಜ್. ಓಕೆ, ಹೆಡರ್ ಬ್ಯಾಕ್ ಗ್ರೌಂಡ್ ಇಮೇಜ್ ನೋಡೋಣ. ಇದು ಕೂಡ ಚೂಸ್ ಮಾಡ್ತೀನಿ. ಸಾರಿ ಇಫ್ ಯು ಡೋಂಟ್ ಮೈಂಡ್. ಓಕೆ, select files. Header background image ಬಂದು I think I have some August. Yeah, ಇದು ನೋಡೋಣ ಹೇಗಿರುತ್ತೆ ನೋಡೋಣ. ರೈಟ್, ಇದು ಚೂಸ್ ಮಾಡಿದ್ನಿ. ಚೂಸ್ ಇಮೇಜ್. ದೆನ್ ಎಸ್, ಇಮೇಜ್ ಬಂತು. ಪಬ್ಲಿಷ್. ಪಬ್ಲಿಷ್ಡ್ ಅಂತೆ ನೋಡೋಣ. ರಿಫ್ರೆಶ್ ಮಾಡಿ. ರೈಟ್, ಹಿಂದೆ ನೋಡ್ತೀರಾ ಬ್ಯಾಕ್ ಸೈಡ್. ಎಸ್, ಯು ಗಾಟ್ ದ ಇಮೇಜ್. ಹೀಗೆ ಮಾಡ್ಕೋಬಹುದು. ರೈಟ್, ಯು ಕ್ಯಾನ್ ಮೇಕ್ ಆಲ್ ದಿಸ್ ಸ್ಮಾಲ್ ಚೇಂಜಸ್. ಈ ಸ್ಮಾಲ್ ಚೇಂಜಸ್ ಸ್ವಲ್ಪ ಜನಕ್ಕೆ ದೇ ಟೇಕ್ ಇಟ್ ವೆರಿ ಇಂಪಾರ್ಟೆಂಟ್. ಹಾಗೆ ಒಂದೊಂದು ಎಕ್ಸ್ಪ್ಲೋರ್ ಮಾಡಿ, ಡಿಫ್ರೆಂಟ್ ಎಕ್ಸ್ಪ್ಲೋರ್ ಮಾಡಿ. ಲೇಔಟ್ ಅಂತೆ ಹೇಗೆ ಕಾಣಿಸ್ಬೇಕು ನಿಮ್ ವೆಬ್ಸೈಟ್, ಲೆಫ್ಟ್ ಸೈಡ್, ರೈಟ್ ಸೈಡ್, ಸೊ ಡಿಫ್ರೆಂಟ್ ಲೇಔಟ್ಸ್ ಇರುತ್ತೆ. ನೀವ್ ಅದು ಚೂಸ್ ಮಾಡ್ಕೋಬಹುದು. ಸ್ವಲ್ಪನೇ ಚೇಂಜಸ್, ನಾಟ್ ಮೇಜರ್ ಚೇಂಜಸ್. ಓಕೆ, ವಾಟ್ ಎವರ್ ಹೇಗಿತ್ತೋ ನಾನು ಹಾಗೆ ಇಟ್ಕೊಂತ ಇದ್ದೀನಿ. ದಟ್ಸ್ ಆಲ್. ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೋರ್ ಮಾಡಿ, ಬಿಕಾಸ್ ನಾವು ಹೇಳ್ತಾ ಹೋದ್ರೆ ಇಟ್ಸ್ ಲೈಕ್ ಸ್ಟಾಪ್ ಇರಲ್ಲ ಅದಕ್ಕೆ. ಸೊ ನೀವು ಚೇಂಜಸ್ ಮಾಡ್ಕೊತಾ ಹೋಗೋದು. ಯು ಕ್ಯಾನ್ ಜಸ್ಟ್ ಕೀಪ್ ಆನ್ ಚೇಂಜಿಂಗ್. ಸೊ ಕೆಳಗಡೆ ಹೋಮ್ ಪೇಜ್ ಸೆಟ್ಟಿಂಗ್ಸ್ ನೋಡೋಣ. ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಹೋಮ್ ಪೇಜ್ ಯಾವಾಗ್ಲೂ ಚೇಂಜ್ ಆಗ್ಬಾರ್ದು. ಓಕೆ, ಹೋಮ್ ಪೇಜ್ ಶುಡ್ ಆಲ್ವೇಸ್ ಬಿ ಸ್ಟ್ಯಾಟಿಕ್. ಅಂದ್ರೆ ಹೋಮ್ ಪೇಜ್ ನಲ್ಲಿ ನೀವು ಬ್ಲಾಗ್ಸ್ ಬಂದ್ರೆ ಮೇಲ್ಗಡೆ ಕೆಳಗಡೆ ಬ್ಲಾಗ್ಸ್ ಬರೋದು ಬೇರೆ, ಬಟ್ ಹೋಮ್ ಪೇಜ್ ಶುಡ್ ಆಲ್ವೇಸ್ ಬಿ ಸ್ಟ್ಯಾಟಿಕ್. ಸೊ ಇಲ್ಲಿ my advice is to go to home page settings, make it a static page. Home page na static page ಮಾಡಿ ನೀವು. Okay, one second, let me click on publish. And this is an internal change, but this is a suggestion that you have to keep the home page static. And then yes, header options, footer options. Now just we'll see how it is. Navigation. Okay, add a widget. Okay, yeah, idu kuda same layout. Okay, layout name choose ಮಾಡ್ಕೋಬಹುದು, but just be careful. Okay, ನೋಡಿ ಒಂದ್ಸಲ ಕೆಳಗಡೆ ಅವರು ಇಮೇಜ್ ಕೊಡ್ತಾ ಇದ್ದಾರೆ, ಆ ಇಮೇಜ್ ಎಲ್ಲ ನೋಡಿ you just choose it. Okay, ಹಾಗೆ choose ಮಾಡ್ಕೋಬೇಡಿ. Just be careful. Right. Okay, I just wanted to show with an example. ಇನ್ನೇನ ಇದಂತ ನೋಡೋಣ. ಅಂಡ್ ಇನ್ನೊಂದು, ಎಸ್, ಇವಾಗ whenever you are choosing an image, ನಿಮ್ಮ ಹತ್ರ ಇಮೇಜ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಗೂಗಲ್ ಹೋಗಿ ನೀವು ಇಮೇಜ್ ಜನರನ್ನ ಚೂಸ್ ಮಾಡ್ಕೊಂತೀರಲ್ವಾ. ಫಾರ್ ಎಕ್ಸಾಂಪಲ್, ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ನಾವು ಮಾಡ್ತಾ ಇದ್ದೀವಿ. ರೈಟ್, ವಿ ಆರ್ ಟೇಕಿಂಗ್ ಹೋಮ್ ಡೆಕೋರ್ ಐಟಮ್ಸ್ ಇಮೇಜಸ್ ನಲ್ಲಿ. ಸೊ ಇವು ಯು ಕ್ಯಾನ್ ಚೂಸ್, ಯಾವ್ದಾದ್ನ ಚೂಸ್ ಮಾಡ್ಕೋಬಹುದು. ಜನರಲ್ ನೀವು ತಗೊಂಡು ರೈಟ್ ಕ್ಲಿಕ್ ಮಾಡಿ ಸೇವ್ ಮಾಡಿ, ಯು ಕ್ಯಾನ್ ಚೂಸ್ ಇಟ್ ಆನ್ ಅವರ್ ವೆಬ್ಸೈಟ್. ಬಟ್ ಸ್ವಲ್ಪ ಜನಕ್ಕೆ ಕಾಪಿ ರೈಟ್ ಇಶ್ಯೂ ಇರುತ್ತೆ, ಸ್ವಲ್ಪ ಟೆನ್ಷನ್ ಇರೋದು. ಕಾಪಿ ರೈಟ್ ಇಶ್ಯೂ ಇದ್ರೆ ಅವರು ಸ್ವಲ್ಪ ಬೇರೆ ಅವರು ಸೀರಿಯಸ್ ತಗೊಂಬೋ ಚಾನ್ಸಸ್ ಇದೆ. ಆ ಟೆನ್ಷನ್ ಪಡಬಾರ್ದು ಅಂದ್ರೆ ಇಲ್ಲಿ ಟೂಲ್ಸ್ ಅಂತ ಇರುತ್ತೆ, ಸರ್ಚ್ ಬಾರ್ ಕೆಳಗಡೆ ಟೂಲ್ಸ್ ನಲ್ಲಿ ಹೋಗಿ ಥರ್ಡ್ ಒನ್ ಯೂಸೇಜ್ ರೈಟ್ಸ್ ನಲ್ಲಿ ಹೋಗಿ ಲೇಬಲ್ಡ್ ಫಾರ್ ರಿಯೂಸ್ ಅಂತ ಥರ್ಡ್ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ಇವೆಲ್ಲ ಕಾಪಿ ರೈಟ್ಸ್ ಇಶ್ಯೂ ಇಲ್ಲಂಗಿರೋ ಪಿಕ್ಚರ್ಸ್, ಇವೆಲ್ಲ ಇಮೇಜಸ್ ಅಂದ್ರೆ ಯೂಸ್ ಮಾಡ್ಕೊಂಡ್ರೆ ಕಾಪಿ ರೈಟ್ಸ್ ಇಶ್ಯೂ ಇರಲ್ಲ. ದಿಸ್ ಇಸ್ ಓಪನ್ ಫಾರ್ ಎನಿ ಒನ್ ಟು ಯೂಸ್ ಆನ್ ಎನಿ ವೆಬ್ಸೈಟ್ ಆರ್ ಎನಿಥಿಂಗ್. ಓಕೆ, ಅದು ಮರಿಬೇಡಿ. ಸೊ ಗಿವ್ ಮಿ ಅ ಮಿನಿಟ್. ರೈಟ್, ದಟ್ಸ್ ಆಲ್. ಸೊ ಇದು ಕಸ್ಟಮೈಸಿಂಗ್ ಥೀಮ್. ರಿಮೆಂಬರ್, ಒಂದೊಂದು ಆಪ್ಷನ್ ಎಕ್ಸ್ಪ್ಲೋರ್ ಮಾಡಿ. ಇವಾಗ ಒಂದೊಂದು ಆಪ್ಷನ್ ನಾವು ಹೇಳ್ತಾ ಹೋದ್ರೆ 4 ದಿನ 5 ದಿನ ಕೂಡ ಹಿಡಿಬಹುದು. ಮೈ ಅಡ್ವೈಸ್ ಇಸ್ ಲೈಕ್ ಟೇಕ್ ಇಟ್ ಆಸ್ ಅ ಅಸೈನ್ಮೆಂಟ್ ಆರ್ ಸಮಥಿಂಗ್.
ನೀವು ಫಸ್ಟ್ ಬೇಸಿಕ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡ್ಬಿಟ್ಮೇಲೆ ಕಸ್ಟಮೈಸಿಂಗ್ ದ ಥೀಮ್ ಬಂದಾಗ ಡಿಫ್ರೆಂಟ್ ಆಪ್ಷನ್ಸ್ ನಿಮ್ ವೆಬ್ಸೈಟ್ ಹೇಗೆ ಕಾಣಿಸ್ಬೇಕು ನಿಮ್ಗೆ ಅಂತ ಹೇಳಿ ದಟ್ ಇಸ್ ಇಂಪಾರ್ಟೆಂಟ್ ಟು ಯು. ಲೆಫ್ಟ್ ಟು ಯೋರ್ ಚಾಯ್ಸ್ ಎವ್ರಿಥಿಂಗ್. ಅಪಿಯರೆನ್ಸ್ ಗೆ ಹೋಗಿ ಕಸ್ಟಮೈಸ್. ದಿಸ್ ಇಸ್ ದ ಪಾತ್. ಕಸ್ಟಮೈಸ್ ಗೆ ಹೋಗ್ಬೇಕು. ಸೊ ಒಂದೊಂದು ಚೂಸ್ ಮಾಡ್ಕೊಬೇಕು. ಲೈಕ್ ಸೈಟ್ ಐಡೆಂಟಿಟಿ, ಲೇಔಟ್ಸ್, ಸೊ ಅವೆಲ್ಲ ಚೂಸ್ ಮಾಡ್ಕೋಬಹುದು. ಗೂಗಲ್ ಇಮೇಜಸ್ ಹೋಗಿ ಲೇಬಲ್ಡ್ ಫಾರ್ ರಿಯೂಸ್ ಅಂತ ಬಂದ್ರೆ ನಿಮ್ಗೆ ಕಾಪಿರೈಟ್ಸ್ ಇಶ್ಯೂ ಇಲ್ಲ ಹಂಗೆ ಬರುತ್ತೆ. ಅದು ಕೂಡ ಬರಿಬೇಕಂದ್ರೆ ಬರ್ತೀನಿ. ಗೂಗಲ್ ಇಮೇಜಸ್ ಗೆ ಹೋಗಿ ಅಂಡರ್ ಟೂಲ್ಸ್ ಲೇಬಲ್ಡ್ ಫಾರ್ ರಿಯೂಸ್. ದಿಸ್ represents images without any copyrights issue. You can choose them. Okay, done. Idu ಆಯ್ತು. Right, ಇಷ್ಟಕ್ಕೆ ಮುಂಚೆ ಹೋಮ್ ಪೇಜ್. Yes, ಹೋಮ್ ಪೇಜ್ ಸೆಟ್ಟಿಂಗ್ಸ್ ನಲ್ಲಿ ಸ್ಟಾಟಿಕ್ ಪೇಜ್ ಸೆಲೆಕ್ಟ್ ಮಾಡಿದಾಗ ಹೋಮ್ ಅಂತ ಕ್ಲಿಕ್ ಮಾಡಬೇಕು. ಅದು ಮರ್ತ್ಬಿಟ್ಟೆ. Okay, you should choose home page as your static page. Okay, great. So I will just refresh it after all the changes. Get in touch. Right, so this is how my website is looking. We'll make changes tomorrow. ಇನ್ನೇನೊಂದು ಚೇಂಜಸ್ ಇದ್ರೆ ನಾಳೆ ಮಾಡೋಣ. ಸೊ ಮೀನ್ ವೈಲ್ ಐ ಆಮ್ ಗೋಯಿಂಗ್ ಟು ರಿಫ್ರೆಶ್ ಲಿಟಲ್ ಎಲ್ಲ. ಓಕೆ, ಏನನ್ನ ಡೌಟ್ಸ್ ಇದ್ರೆ ಯು ಕ್ಯಾನ್ ಜಸ್ಟ್ ಆಸ್ಕ್ ಎನಿ ಟೈಮ್. ನೀವು ಪಿಂಗ್ ಮಾಡ್ಬೋದು. ರೈಟ್, ಸೊ ನಿನ್ನೆ ಆಯ್ದ ವೆಬ್ಸೈಟ್ ಡೊಮೈನ್ ಹೋಸ್ಟಿಂಗ್ ಆದ್ಮೇಲೆ ನಾವು ಇವತ್ತು ವೆಬ್ಸೈಟ್ ಡಿಸೈನಿಂಗ್ ಕರೆದ್ವಿ. ವಿ ಜಸ್ಟ್ ಸ್ಟಾರ್ಟೆಡ್ ಇಟ್. ವರ್ಡ್ ಪ್ರೆಸ್ ವೆಬ್ಸೈಟ್ ನಾವು ಸ್ಟಾರ್ಟ್ ಮಾಡಿದ್ವಿ. ಥೀಮ್ಸ್ ಅಂಡ್ ಪ್ಲಗಿನ್ಸ್ ಎಲ್ಲ ವೆಬ್ಸೈಟ್ ನಲ್ಲಿ ವರ್ಡ್ ಪ್ರೆಸ್ ನಲ್ಲಿ ಅವೈಲಬಲ್ ಇರುತ್ತೆ. ಯು ಕ್ಯಾನ್ ಚೂಸ್ ಫ್ರಮ್ ದಿಸ್. ಅಂಡ್ ಲಾಗಿನ್ ಆಗ್ಲಕ್ಕೆ ಇದು ಮರಿಬೇಡಿ. websitename.com/wp-admin ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಎಂಟರ್ ಮಾಡಿದ್ರೆ ಯು ಕ್ಯಾನ್ ಲಾಗ್ ಇನ್ ಟು ದ ವರ್ಡ್ ಪ್ರೆಸ್ ವೆಬ್ಸೈಟ್. ಅಂಡ್ ದೆನ್ ವೆಬ್ಸೈಟ್ ಟೈಪ್ಸ್ ಡಿಸ್ಕಸ್ ಮಾಡಿದ್ವಿ. ಸ್ಟಾಟಿಕ್, ಡೈನಮಿಕ್ ಅಂಡ್ ಕಮರ್ಷಿಯಲ್. WordPress websites are dynamic and andre new posts will be on top. Public ಕಾಣಿಸ್ತಾ update ಆಗ್ತಾ ಇರುತ್ತೆ. Then first one ನಾವ್ ಇವತ್ತು ಕಲ್ದಿದ್ದು set up a permalink. Permalink ಅಂದ್ರೆ ನಾ ಹೇಳಿದ್ನಲ್ವಾ format of the website. Okay, /post name /date ಅವೆಲ್ಲ ಇರುತ್ತೆ. ಅದನ್ನಲ್ಲಿ ನೀವು post name select ಮಾಡ್ಕೊಳ್ಳಿ. This is the path. Set up a permalink ಹೇಗೆ ಹೋಗ್ಬೇಕಂದ್ರೆ ಡ್ಯಾಶ್ ಬೋರ್ಡ್ ನಲ್ಲಿ ಸೆಟ್ಟಿಂಗ್ಸ್ ಗೆ ಹೋಗಿ ಪರ್ಮಾಲಿಂಕ್ ಪೋಸ್ಟ್ ನೇಮ್ ಅಂಡ್ ಸೇವ್. ಓಕೆ, ಜಸ್ಟ್ ನಾನು ಬರ್ಕೊಳ್ರಿ ಅಂತ ಯಾಕೆ ಅಂತ ಇದ್ದೀನಿ ಅಂದ್ರೆ ಮತ್ತು ನೀವು ಇಟ್ಸ್ ಈಸಿ ಟು ಫರ್ಗೆಟ್. ಓಕೆ, ಸೊ ನಿಮ್ ಪ್ರಾಕ್ಟೀಸ್ ಆಗೋವರೆಗೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರೋವರೆಗೆ ಜಸ್ಟ್ ಕೀಪ್ ನೋಟಿಂಗ್ ಇಟ್. ಇನ್ ಕೇಸ್ ಇವಾಗ ನೋಟ್ ಮಾಡ್ಲಂಗಿದ್ರು ಓಕೆ, ದಟ್ಸ್ ಫೈನ್. ಯು ಕ್ಯಾನ್ ನಾನು ಗ್ರೂಪ್ಲಿ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಗ್ರೂಪ್ಲಿ ಮೆಸೇಜ್ ಇಡಿ. ಐ ವಿಲ್ ರಿಪ್ಲೈ ಯು. ನೆಕ್ಸ್ಟ್ ಫಸ್ಟ್ ಪರ್ಮಾಲಿಂಕ್ ಸೆಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಪೇಜಸ್ ಗೆ ಹೋಗಿ ಆಲ್ ಪೇಜಸ್ ಕ್ಲಿಕ್ ಮಾಡಿ ಎವ್ರಿಥಿಂಗ್ ಸಬ್ ಪೇಜಸ್ ಆಗಲಿ ನಾರ್ಮಲ್ ಪೇಜಸ್ ಆಗಲಿ ಎಲ್ಲ ಇಲ್ಲೇ ಕ್ರಿಯೇಟ್ ಮಾಡ್ಕೊಬೇಕು. ಒಂದೊಂದು ಕ್ರಿಯೇಟ್ ಮಾಡ್ಕೋಬೇಕು. ಪೇಜಸ್ ಕ್ರಿಯೇಟ್ ಆದ್ಮೇಲೆ ಅದು ಮೆನುನಲ್ಲಿ ಪ್ರಾಪರ್ ಆಗಿ ಬರ್ಬೇಕು. ಹಾಗೆ ಇವಾಗಿಂದ ಎಲ್ಲ ಅಪಿಯರೆನ್ಸ್ ಹೋಗ್ಬೇಕು. ಅಪಿಯರೆನ್ಸ್ ಹೋಗಿ ಮೆನುಸ್ ಹೋಗಿ ಮೆನುಗೆ ಒಂದು ಸ್ಯಾಂಪಲ್ ನೇಮ್ ಕೊಡಿ. ಕೊಟ್ಟು ಸೇವ್ ಮೆನು ಅಂತ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಸೈಡ್ ನಿಮ್ಗೆ ಎಲ್ಲ ಆಪ್ಷನ್ಸ್ ತೋರಿಸುತ್ತೆ. ಎಲ್ಲ ಯಾವ್ದಾವ್ದು ಪೇಜಸ್ ಕಾಣಿಸ್ಬೇಕು ಅವೆಲ್ಲ ಕ್ಲಿಕ್ ಮಾಡಿ ಆಡ್ ಟು ಮೆನು ಕೊಟ್ಬಿಟ್ಟು ಅರೇಂಜ್ಮೆಂಟ್ ಮಾಡಿ. ಯಾವ್ದು ಮೇಲ್ಗಡೆ ಬರ್ಬೇಕು, ಯಾವ್ದು ಫಸ್ಟ್, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್ ಎಲ್ಲ ಸಬ್ ಐಟಮ್ಸ್ ಇದ್ರೆ ಸ್ವಲ್ಪ ರೈಟ್ ಸೈಡ್ ಗೆ ಡ್ರ್ಯಾಗ್ ಮಾಡಿದ್ರೆ ಅದು ಸಬ್ ಐಟಮ್ ಆಗುತ್ತೆ. ಡನ್. ದಿಸ್ ಇಸ್ ಅಪಿಯರೆನ್ಸ್ ಮೆನುಸ್. ಆಮೇಲೆ ಅಪಿಯರೆನ್ಸ್ ನಲ್ಲಿ ಹೋಗಿ ಥೀಮ್ಸ್ ಕೂಡ ಅಪಿಯರೆನ್ಸ್ ನಲ್ಲೇ ಇರುತ್ತೆ. ಹೋಗಿ you can choose some theme from the WordPress website, WordPress itself, or ಹೊರಗಡೆ ಅಂದ್ರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಲೈಕ್ themeforest.net, mythemeshop.com, themeblog.com ಎಕ್ಸಾಂಪಲ್ಸ್. ಅಲ್ಲಿ ಹೋಗಿ ಚೂಸ್ ಮಾಡ್ಕೊಂಡು ಇಲ್ಲಿ ಬಂದು ಅಪ್ಲೋಡ್ ಥೀಮ್ ಅಂತ ಹೊಡೆದ್ರೆ ಜಿಪ್ ಫೈಲ್ ಅವ್ರು ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನ ಅಪ್ಲೋಡ್ ಮಾಡ್ಬೇಕು. ದಟ್ಸ್ ಆಲ್.
ಇನ್ ಕೇಸ್ ಯು ವಾಂಟ್ ಟು ಚೂಸ್ ಅಂದ್ರೆ ಯಾರ್ದೋ ಬೇರೆ ಅವ್ರ ವೆಬ್ಸೈಟ್ ವರ್ಡ್ ಪ್ರೆಸ್ ವೆಬ್ಸೈಟ್ ಇದೆ, ಅದು ಏನ್ ಥೀಮ್ ಅಂತ ತಿಳ್ಕೊಬೇಕು ಅಂದ್ರೆ ವಾಟ್ WP ಥೀಮ್ ಇಸ್ ದಟ್ .com. WP ಅಂದ್ರೆ ವರ್ಡ್ ಪ್ರೆಸ್, ಅದಕ್ಕೆ ಶಾರ್ಟ್ ಕಟ್ ಇದು. ಓಕೆ, ವಾಟ್ WP ಥೀಮ್ ಇಸ್ ದಟ್ .com ಗೆ ಹೋಗಿ ಯು ಕ್ಯಾನ್ ಸಿ ವಾಟ್ ಅವರು ಏನು ಥೀಮ್ ಯೂಸ್ ಮಾಡಿದ್ದಾರೆ, ಎಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅವೆಲ್ಲ ನೋಡಿ ನೀವು ಕೂಡ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಕಮ್ಸ್ ಕಸ್ಟಮೈಸಿಂಗ್ ದ ಥೀಮ್. ಅಪಿಯರೆನ್ಸ್ ಗೆ ಹೋಗಿ ಕಸ್ಟಮೈಸ್ ಗೆ ಹೋಗ್ಬೇಕು. ಹೋಗಿ ಯು ಕ್ಯಾನ್ ಮೇಕ್ ಸ್ಮಾಲ್ ಚೇಂಜಸ್, ಏನೇನ್ ಚೇಂಜಸ್ ಬೇಕೋ ಎಲ್ಲ ಚೇಂಜಸ್ ಮಾಡ್ಕೋಬೇಕು. ಓಕೆ, ಇದು ಬಂದು ನೀವೇ ರಿಸರ್ಚ್ ಮಾಡ್ಬೇಕು. ಬಿಕಾಸ್ ಡೌಟ್ಸ್ ಬಂದ್ರೆ ಆಬ್ವಿಯಸ್ಲಿ ವಿಲ್ ಹೆಲ್ಪ್ ಯು, ಬಟ್ ಯುನೋ ಬಹಳ ಇರತ್ತಲ್ವಾ. ಸೊ ಯು ಕ್ಯಾನ್ ಮೇಕ್ ಸ್ಮಾಲ್ ಚೇಂಜಸ್ ಎಲ್ಲ ನಿಮ್ ಚಾಯ್ಸ್ ಇರುತ್ತೆ. ಆ ಚಾಯ್ಸ್ ಇನ್ನು ಸ್ಕೋಪ್ ಯಾವಾಗ್ಲೂ ಅದು ಕೂಡ ಅಷ್ಟೇ ಅಪ್ಡೇಟ್ ಆಗ್ತಿರುತ್ತೆ. ಅವೆಲ್ಲ ನೋಡಿ ನೀವು ಚೂಸ್ ಮಾಡ್ಕೊಬಹುದು. ರೈಟ್, ಗೂಗಲ್ ಇಮೇಜಸ್ ನಿಮ್ಗೆ ಐ ಥಿಂಕ್ ಯು ರಿಮೆಂಬರ್ ಗೂಗಲ್ ಇಮೇಜಸ್ ಕಾಪಿರೈಟ್ಸ್ ಇಶ್ಯೂ ಇಲ್ಲಂಗೆ. ಸೊ ದಿಸ್ ಇಸ್ ವಾಟ್ ವಿ ಕವರ್ಡ್. ನಾಳೆ ಮಿಗತಾ ಡಿಸೈನಿಂಗ್, ವೆಬ್ ಡಿಸೈನಿಂಗ್ ಕಂಟಿನ್ಯೂ ಆಗತ್ತೆ. ರಿಮೈನಿಂಗ್ ಥಿಂಗ್ಸ್ ಆಫ್ ವೆಬ್ ಡಿಸೈನಿಂಗ್ ನಾವು ನಾಳೆ ಕವರ್ ಮಾಡೋಣ. ಓಕೆ, ವಾಟ್ ಎವರ್ ಡೌಟ್ಸ್ ಇದ್ರೆ ಐ ವಿಲ್ ಕ್ಲಿಯರ್ ಇಟ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.